ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಪವೃಕ್ಷ ಕ್ಲಾಸಸ್. ಇವತ್ತಿನ ಟಾರ್ಗೆಟ್ SSLC ಮಾಡೆಲ್ ಕ್ವಶನ್ ಪೇಪರ್ 2021-22 ಆಫೀಸ್ ಆಫ್ DDPI ಕೋಲಾರ್ ಡಿಸ್ಟ್ರಿಕ್ಟ್ ಅವರು ಮಾಡಿರುವಂಥದ್ದು ಆ್ಯಂಡ್ ಮ್ಯಾಥಮೆಟಿಕ್ಸ್ ಸೆಟ್ 3. ಆ್ಯಂಡ್ ಈ ಕ್ವಶನ್ ಪೇಪರಲ್ಲಿ ನಾವು ಎಲ್ಲ 4 ಮಾರ್ಕ್ ಕ್ವಶನ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಲ್ ರೈಟ್, ಸೊ ಆಲ್ರೆಡಿ MCQs ಮತ್ತು 1 ಮಾರ್ಕ್, 2 ಮಾರ್ಕ್ ಮತ್ತು 3 ಮಾರ್ಕ್ಗಳು ಆಗಿದೆ. MCQ 5 ಕ್ವಶನ್ ಪೇಪರ್ ಯಾಕೆ ಹೆಚ್ಚಿಗೆನೇ ಆಗಿದೆ. ಇನ್ನು 1 ಮಾರ್ಕ್ 5 ಕ್ವಶನ್ ಪೇಪರ್ ಆಗಿದೆ, 2 ಮಾರ್ಕ್ ಆಗಿದೆ, 3 ಮಾರ್ಕ್ ಮತ್ತು 4 ಮಾರ್ಕ್ಗಳು ನಡೀತಿದ್ದಾವೆ. ಐ ಥಿಂಕ್ 4 ಮಾರ್ಕ್ದು ಥರ್ಡ್ ವಿಡಿಯೋ ಇದು. ಸೊ ನೀವೇನಾದರೂ ಪ್ಲೇಲಿಸ್ಟ್ಗೆ ಹೋದರೆ ಅದರಲ್ಲಿ ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ ಮತ್ತು ಯಾರು ಆಲ್ರೆಡಿ ಪ್ರಿಪರೇಷನನ್ನು ಮುಗಿಸಿದ್ರೆ ಅವರಿಗೆ ಪಾಸಿಂಗ್ ಪ್ಯಾಕೇಜನ್ನು ನೋಡಿ ಕಾನ್ಫಿಡೆನ್ಸ್ ಬರುತ್ತೆ. ಪಾಸಿಂಗ್ ಪ್ಯಾಕೇಜಲ್ಲಿ 40ರಿಂದ 50 ಮಾರ್ಕ್ಸ್ ಡೆಫಿನೆಟ್ಲಿ ಪಡಿತೀರಾ. ಅದಾದಮೇಲೆ ಶಾರ್ಟ್ ಕ್ವಶನ್ಸ್ ಇದೆ. ಹೌದಾ, ಶಾರ್ಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಮಾಡಿದ್ದೇವೆ, ಎಲ್ಲ ಚಾಪ್ಟರ್ಸನ್ನು ಕವರ್ ಮಾಡಿದ್ದೇವೆ. ಅದಾದಮೇಲೆ MCQs ಈಗ ಹೇಳಿದ್ನಲ್ಲ, MCQs 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವಶನ್ಗಳನ್ನು ಸಪ್ರೇಟಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಆಲ್ರೈಟ್ ದೆನ್ 4 ಮಾರ್ಕ್ ಕ್ವಶನ್ಸ್ ಏನೇನಿದೆ ಈ ಮ್ಯಾಥಮೆಟಿಕ್ಸ್ ಸೆಟ್ 3ಯಲ್ಲಿ ಆ ಕ್ವಶನ್ಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್ಸ್ಗಳಿದೆ. ಇದು 5th ಮೇನ್ 4 ಕ್ವಶನ್ಸ್, ಪ್ರತಿ ಕ್ವಶನ್ಗೆ 4 ಮಾರ್ಕ್ಸ್, 16 ಮಾರ್ಕ್ಸ್ ಇದೆ. 34th ಕ್ವಶನ್ ಏನು ಹೇಳುತ್ತಂದರೆ, ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 19 ಟರ್ಮ್ಸ್. ಅಂದರೆ 19 ಟರ್ಮ್ಸ್ ಇದೆ ಅದರಲ್ಲಿ. ಅಂದರೆ n = ಏನಾಗುತ್ತೆ ಹೇಳಿ ನೋಡೋಣ, 19 ಆಗುತ್ತೆ. ಹೌದಾ, ಅದಾದಮೇಲೆ ಎವರೇಜ್ ಆಫ್ ದೀಸ್ ಟರ್ಮ್ಸ್ ಈಸ್ 48. ಎವರೇಜ್ ಆಫ್ ದೀಸ್ ಟರ್ಮ್ಸ್ ಅಂದರೆ 19 ಟರ್ಮ್ಸ್ಗಳಂದರೆ ಗೊತ್ತಾಗುತ್ತಾ ನಿಮಗೆ. 19 ಟರ್ಮ್ಸ್ ಅಂದರೆ A1, A2, A1 ಆದಮೇಲೆ ಯಾವುದು ನೆಕ್ಸ್ಟ್ ಟರ್ಮ್ A2, A3, A4, ಅದೇ ರೀತಿಯಾಗಿ ಹೋಗಿ ಎಲ್ಲಿವರೆಗೂ ಇದು 19 ಟರ್ಮ್ಸ್ ಇದೆ. ಇದರದ್ದು ಎವರೇಜ್ ಇದೆಯಲ್ಲ, ಎವರೇಜ್ ಆಫ್ ದೀಸ್ ಟರ್ಮ್ಸ್ ಈಸ್ 48 ಅಂತಿದ್ದಾರೆ ಅವರು. ಎವರೇಜ್ ಅಂದರೆ ಮೀನಿಂಗ್ ಏನು? ಎವರೇಜ್ ಅಂದರೆ ಇಷ್ಟೇ ಮೀನಿಂಗ್ ಏನಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಎಲ್ಲಿವರೆಗೂ ಅಪ್ ಟು A19 ಡಿವೈಡೆಡ್ ಬೈ 19 ಮಾಡಿದ್ರೆ ಎವರೇಜ್ ಬರುತ್ತೆ. ಈ ಎಲ್ಲ ಟರ್ಮ್ಸ್ಗಳನ್ನು ಕೂಡಿಸ್ಬೇಕು, ಡಿವೈಡೆಡ್ ಬೈ 19 ಮಾಡಿದ್ರೆ ಇದಕ್ಕೆ ಎವರೇಜ್ ಅಂತ ಕರೀತಾರೆ. ಅದು ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, 48 ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಏನು A1, A2, A3 ಎಲ್ಲ ಕೂಡಿಸೋದಿದೆಯಲ್ಲ, ಇದೇನಂತ ಬರೀಬೋದು ನಾನು, S19 ಅಂತ ಬರೀಬೋದು. S19 ಡಿವೈಡೆಡ್ ಬೈ 19 = ಏನಾಗುತ್ತೆ, 48 ಆಗುತ್ತೆ. ಇದು ನಿಮ್ಗೆ ಐಡಿಯಾ ಇರಬೇಕು. ಹೌದಾ, ಆಮೇಲೆ ಫಾರ್ಮುಲಾ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು ಅದನ್ನು. ಅದಕ್ಕೆ S19 = ಏನಾಗುತ್ತೆ, ಈ 19ಅನ್ನು ಈ ಕಡೆ ತೊಗೊಂಡು ಹೋಗಿ ಅದಕ್ಕೆ 48 × 19 ಅಂತ ಆಗುತ್ತೆ. ಹೌದಾ, ಸೊ ಇದನ್ನೇ ನೀವೇನಾದರೂ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ S19 ಅಂದರೆ ಫಾರ್ಮುಲಾ ಗೊತ್ತಿದೆಯಲ್ಲ, Sn = ಏನು ಫಾರ್ಮುಲಾ ಇದೆ, n/2 ಬ್ರಾಕೆಟ್ 2a ಪ್ಲಸ್ n - 1 × d ಅಂತ ಇದೆ. ಹೌದಾ, ಸೊ ಅದೇ ರೀತಿಯಾಗಿ ನೀವು S19 ಅಂದರೆ ಏನು ಮಾಡ್ಕೋಬೋದು ನೋಡಿ, ಇಲ್ಲಿ Sn ಅಂದರೆ n/2 ಇದೆ, S19 ಅಂದರೆ 19/2 ಬ್ರಾಕೆಟ್ 2a a ಅಂದರೆ ಫಸ್ಟ್ ಟರ್ಮ್ ಅದು, ಪ್ಲಸ್ 2a ಪ್ಲಸ್ n - 1 × d ಅಂದರೆ 19 - 1 × d ಆಗುತ್ತೆ. ದಟ್ ಈಸ್ = 48 × 19 ಆಗುತ್ತೆ. 19 ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್ ಆಗಿ ಇದು 2 ಇದೆಯಲ್ಲ, ಆ ಕಡೆ ಕಳಿಸ್ಬಿಡೋಣ ಇದನ್ನು. 2a ಅಂತ ಬರೀರಿ, 2a ಪ್ಲಸ್ 19 - 1 ಅಂದರೆ 18 ಆಗುತ್ತೆ. 18d = 48 × 2 ಆಗುತ್ತೆ. ಹೌದಾ, ಸೊ ಇದರಲ್ಲಿ ನೀವು 2ಅನ್ನು ಕಾಮನ್ ತೆಗೀರಿ. 2 ಕಾಮನ್ ತೆಗೆದ್ರೆ ಒಳಗಡೆ ಏನು ಉಳಿಯುತ್ತೆ, a ಪ್ಲಸ್ 9d. ಆಬ್ಸರ್ವ್ ಮಾಡಿ ನೀಟಾಗಿ. ಸೊ 48 × 2 ಆಗುತ್ತೆ. ಮತ್ತು ಈ 2 ಮತ್ತು ಈ 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಏನು ಬಂತು ನಮಗೆ ಇಕ್ವೇಷನ್, a ಪ್ಲಸ್ 9d = 48 ಅಂತ ಬಂತು. ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕರೆಯೋಣ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಒಂಥರ ಹೊಸದು ಅನಿಸುತ್ತಲ್ಲ. ಇಲ್ಲಿ ಎವರೇಜ್ ಆಫ್ ದೀಸ್ ಟರ್ಮ್ಸ್ ಈಸ್ 48 ಅಂದರೆ ಇವೆಲ್ಲ ಸೇರಿಸ್ಬಿಟ್ಟು ಎಷ್ಟು ಟರ್ಮ್ಸ್ ಇದೆ, 19 ಟರ್ಮ್ಸ್ ಇದೆ. ಡಿವೈಡೆಡ್ ಬೈ 19 ಮಾಡಿದಾಗ 48 ಬರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಮುಂದುವರೆಸಿ ಅದೇ ರೀತಿಯಾಗಿ ಮಾಡಿದಾಗ ನಮಗೆ ಇದು ಒಂದನೇ ಈಕ್ವೇಷನ್ ಇಲ್ಲಿ ಬಂದಿದೆ. ಇನ್ನು ಎರಡನೇ ಸಿಚುವೇಷನ್ ಏನು ಹೇಳ್ತಿದ್ದಾರೆ ಅವರು, ಆ್ಯಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಈಸ್ 93. ಹೌದಾ, ಫಸ್ಟ್ 6 ಟರ್ಮ್ಸ್ಗಳ ಸಮ್ ಏನಾಗಿದೆ, 93 ಇದೆ. ಸೊ ಅದಕ್ಕೋಸ್ಕರ ಏನಂತ ಬರೀಬೋದು ನಾವು, S6 ಅಂತ ಬರೀಬೋದ್ವಾ, ಡೆಫಿನೆಟಾಗಿ ಬರೀಬೋದು. ಸೊ S6 = ಏನಾಗುತ್ತೆ, 93. S6 ಅಂದರೆ ಫಾರ್ಮುಲಾ ಬರೀಬೋದಲ್ಲ, ಗೊತ್ತಿದೆ ನಮಗೆ. Sn = ಫಾರ್ಮುಲಾ ಆಲ್ರೆಡಿ ಹೇಳಿದ್ದೆ ನಾನಿಲ್ಲಿ, n/2 ಬ್ರಾಕೆಟ್ 2a ಪ್ಲಸ್ n - 1 × d ಅಂತ ಹೇಳಿ. S6 ಅಂದರೆ ಏನಂತ ಬರೀಬೋದು, 6/2 n/2 ಆಯಿತು. 6/2 ಅಂದರೆ n/2 ಬ್ರಾಕೆಟ್ 2a ಪ್ಲಸ್ n ಅಂದರೆ ಏನು 6 - 1 × d = ಏನಾಗುತ್ತೆ, 93. ಹೌದಾ, ಸೊ ನೀವೇನಾದರೂ ಇದನ್ನು ಕ್ಯಾನ್ಸಲ್ ಮಾಡಿದರೆ 2 1s 2 3s ಆಗುತ್ತೆ. 3 ಬ್ರಾಕೆಟ್ 2a ಪ್ಲಸ್ 5d = ಏನಾಗುತ್ತೆ, ಇದು 93. ಸೊ ಇಲ್ಲೇ 3 1s
3 3s 3 1s ಅಂದರೆ ಇದು ಕೂಡ ರೆಡಿ ಆಯಿತು. ಏನದು 2a ಪ್ಲಸ್ 5d ಈಸ್ ಈಕ್ವಲ್ ಟು 31. ಲೆಟ್ ಮಿ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಾಲ್ವ್ ಮಾಡೋಣ. ಸಾಲ್ವ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಇಕ್ವೇಷನ್ ನಂಬರ್ 2 ಇವನ್ನೆರಡು ಸಾಲ್ವ್ ಮಾಡೋಣ. ಏನಿದೆ ಇಕ್ವೇಷನ್ ನಂಬರ್ 1 ಇಲ್ಲಿದೆ ನೋಡಿ, a ಪ್ಲಸ್ 9d ಈಸ್ ಈಕ್ವಲ್ ಟು 48. ಬರ್ಕೊಳ್ಳೋಣ ಅದನ್ನು. a ಪ್ಲಸ್ 9d ಈಸ್ ಈಕ್ವಲ್ ಟು 48. ಆಮೇಲೆ ಎರಡನೇ ಇಕ್ವೇಷನ್ ಏನಿದೆ 2a ಪ್ಲಸ್ 5d ಈಸ್ ಈಕ್ವಲ್ ಟು 31. ಸೊ ಇವನ್ನ ಸಾಲ್ವ್ ಮಾಡಬೇಕೀಗ. ಇಲ್ಲಿ ನೋಡಿ 2a ಇದೆ ಇದು. ಸೊ ಇದಕ್ಕೆ ಏನು ಮಾಡಿ, ಇದು 31 ಅಂತ ಇಲ್ಲಿ ಬರೆದಿದ್ದೆ ನಾನು. ಇದಕ್ಕೆ ಇಂಟು 1 ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟೇ ಇರುತ್ತಿದ್ದು. ಇದು 2a ಇದೆ, ಇದನ್ನು 2a ಮಾಡಿ, ಇದನ್ನು a ಇದ್ದನ್ನು 2a ಮಾಡಬೇಕಂದ್ರೆ ಇಂಟು 2 ಮಾಡ್ತೀನಿ, ಇಂಟು 1 ಅಂತ ಬರೀರಿ ಅಷ್ಟೇ. ಸೊ ಬರೋದ ತಕ್ಷಣ ಏನಾಗುತ್ತಿದ್ದು, a ಇಂಟು 2 ಅಂದರೆ 2a ಆಗುತ್ತೆ, 9d ಇಂಟು 2 ಅಂದರೆ 18d ಆಗುತ್ತೆ, ಈಸ್ ಈಕ್ವಲ್ ಟು 48 ಇಂಟು 2 ಅಂದರೆ 96 ಆಗುತ್ತೆ. ಅದಾದಮೇಲೆ ಮತ್ತೆ 2a ಇಂಟು 1 ಅಂತ ಇದೆ. ಸೊ ಅದೇನು ಚೇಂಜ್ ಆಗೋದಿಲ್ಲ. ಸೊ ಆ್ಯಸ್ ಯೂಶ್ವಲ್ ಆಗಿ ಅಷ್ಟೇ ಬರುತ್ತೆ. ಬಂದಾದಮೇಲೆ ಇಲ್ಲಿ ಮೈನಸ್ ಅಂತ ಬರೀರಿ, ಇಲ್ಲೂ ಮೈನಸ್ ಬರೀರಿ, ಇಲ್ಲೂ ಮೈನಸ್ ಬರೀರಿ. 2a ಮೈನಸ್ 2a ಕ್ಯಾನ್ಸಲ್ ಆಯಿತು. 18d ಮೈನಸ್ 5d ಅಂದರೆ ಏನಾಗುತ್ತೆ, ಇದು 13d ಆಗುತ್ತೆ ತಾನೇ. ಏನಾಗುತ್ತೆ ನೋಡಿ, ಇಲ್ಲಿ 8 ಮೈನಸ್ 5 ಅಂದರೆ ಏನಾಗುತ್ತೆ 13, 3. ಆಮೇಲೆ ಈ ಕಡೆ 1 ಇದೆ. ಸೊ 13d ಈಸ್ ಈಕ್ವಲ್ ಟು 6 ಮೈನಸ್ 1 ಅಂದರೆ 5 ಆಯಿತು. ಆಮೇಲೆ 9 ಮೈನಸ್ 3 ಅಂದರೆ 6 ಆಗುತ್ತೆ, ಹೌದಾ. ಸೊ ಡಿ ಈಸ್ ಈಕ್ವಲ್ ಟು ಏನಾಯಿತು 65 ಡಿವೈಡೆಡ್ ಬೈ 13. ಸೊ 13 1s 13 5s. ಸೊ ಡಿ ಈಸ್ ಈಕ್ವಲ್ ಟು ಏನು ಬಂತು 5 ಬಂತು. ಸೊ ಇದಕ್ಕೆ ಏನಂತ ಕರೆಯೋಣ, ಇಕ್ವೇಷನ್ ನಂಬರ್ 3 ಅಂತ ಕರೆಯೋಣ, ಹೌದಾ. ಸೊ ಕರೆದಾದ್ಮೇಲೆ ಈ ಇಕ್ವೇಷನ್ ಏನಿದೆಯಲ್ಲ, ಇಕ್ವೇಷನ್ ನಂಬರ್ 3 ಇದೆಯಲ್ಲ, ಸೊ ಇದನ್ನು ಏನು ಮಾಡ್ಕೊಳ್ಳೋಣ, ಇಕ್ವೇಷನ್ ನಂಬರ್ 1 ಅಥವಾ 2 ಅಲ್ಲಿ ಯಾವುದಾದ್ರೂ ತೊಗೊಳ್ಳಿ ನೀವು. 2 ಆದರೂ ತೊಗೊಳ್ಳಿ ಅಥವಾ 1 ಆದರೂ ತೊಗೊಳ್ಳಿ, ಹೌದಾ. ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಕ್ವೇಷನ್ 1 ಇದೆ ಇಲ್ಲಿ, a ಪ್ಲಸ್ 9d ಈಸ್ ಈಕ್ವಲ್ ಟು 48 ಅಂತ ಇದೆ. ಸೊ ಅದಕ್ಕೋಸ್ಕರ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. a ಪ್ಲಸ್ 9d ಈಸ್ ಈಕ್ವಲ್ ಟು a ಪ್ಲಸ್ 9d ಈಸ್ ಈಕ್ವಲ್ ಟು 48. ಇನ್ನೊಂದು ಸರಿ ನೋಡಿಬಿಡೋಣ ಏನಿದೆ ಇಕ್ವೇಷನ್ ಅಂಥೇಳಿ. a ಪ್ಲಸ್ 9d ಈಸ್ ಈಕ್ವಲ್ ಟು 48, ಹೌದಾ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ಹೇಳಿ ನೋಡೋಣ. a ಪ್ಲಸ್ ಏನಾಗುತ್ತೆ 9 ಇಂಟು ಡಿ ಅಂದರೆ ಏನಿದೆ 5 ಬಂದಿದೆ. ಸೊ ಈಸ್ ಈಕ್ವಲ್ ಟು 48 ಆಯಿತು. ಸೊ ಅದಾದಮೇಲೆ a ಪ್ಲಸ್ 9 5s 45 ಈಸ್ ಈಕ್ವಲ್ ಟು 48 ಆಯಿತು. ಓಕೆ. ಸೊ a ಈಸ್ ಈಕ್ವಲ್ ಟು 48 ಮೈನಸ್ 45 ಅಂದರೆ a ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ 3 ಆಯಿತು, ಹೌದಾ. ಸೊ ಇಷ್ಟೆಲ್ಲ ಆದಮೇಲೆ ಅವ್ರು ಕೇಳಿರುವಂಥದ್ದೇನು, ಅವ್ರು ಕೇಳಿರುವಂಥದ್ದು ಇಷ್ಟೇ, ಫೈಂಡ್ 15th ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ. ಸೊ 15th ಟರ್ಮ್ ಕಂಡುಹಿಡಿಯೋದು ತುಂಬ ಈಸಿ ಅಲ್ಲ. ಸೊ 15 ಅಂತ ಬರೀಬೋದು ನೀವು ಇಲ್ಲಿ. a 15 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, a ಪ್ಲಸ್ 14d ಆಗುತ್ತೆ. ಸೊ a ಅಂದರೆ 3 ಇದೆ, ಪ್ಲಸ್ 14 ಇಂಟು ಡಿ ಅಂದರೆ ಏನಾಗುತ್ತೆ 5, ಹೌದಾ. ಸೊ 3 ಪ್ಲಸ್ 14 5s 70 ಆಯಿತು. ಸೊ ಅದಕ್ಕೋಸ್ಕರ ಟೋಟಲಾಗಿ ಆನ್ಸರ್ ಬಂದು 15th ಟರ್ಮ್ ಈಸ್ 73. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮತ್ತು ಚಾಲೆಂಜಿಂಗ್ ಇದೆ. ಡೆಫಿನೆಟಾಗಿ ನೀವು 4 ಮಾರ್ಕ್ಸನ್ನು ಪಡಿಬೋದು ಇದರಲ್ಲಿ. ಆಲ್ರೈಟ್. ಸೊ ಮುಂದಕ್ಕೆ ಹೋಗೋಣ. ಇದು ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಮತ್ತೊಂದಿಲ್ಲಿ. ಆ್ಯನ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಫಾಲಿಂಗ್ ಫ್ರಮ್ ರೆಸ್ಟ್. ಒಂದು ಆಬ್ಜೆಕ್ಟ್ ಇದೆ, ಅದು ಮೇಲ್ಗಡೆಯಿಂದ ಬೀಳ್ತಾ ಇದೆ. ಇಲ್ಲಿ ಒಂದು ಆಬ್ಜೆಕ್ಟ್ ಬೇಕಾದ್ರೆ ಡಾಟ್ ಅಂತ ತೋರಿಸ್ಕೊಂಡ್ಬಿಡೋಣ. ಸೊ ಈ ಆಬ್ಜೆಕ್ಟ್ ಇದೆ, ಮೇಲ್ಗಡೆಯಿಂದ ಬೀಳ್ತಾ ಇದೆ ಇದು, ಹೌದಾ. ಸೊ ಏನು ಹೇಳಿದ್ದಾರೆ ಅಂದರೆ, ದ ಡಿಸ್ಟೆನ್ಸ್ ಇಟ್ ಕವರ್ಸ್ ಇನ್ ಎವ್ರಿ ಸೆಕೆಂಡ್ ಈಸ್ ಇನ್ ದ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಇಲ್ಲಿ 1 ಸೆಕೆಂಡ್ ಆದಮೇಲೆ ಇಲ್ಲಿಗೆ ಬಂದಿರುತ್ತಿದ್ದು. ಸೊ ಎಷ್ಟೋ ಡಿಸ್ಟೆನ್ಸ್ ಬಂದಿದೆ. ಆಮೇಲೆ ಏನು ಹೇಳ್ತಾರೆ ಅಂದರೆ ಅವರು, ಪ್ರತಿ ಸೆಕೆಂಡ್ ಆದಮೇಲೆ 1 ಸೆಕೆಂಡಿಗೆ ಎಷ್ಟು ಬಂದಿದೆಯಾ, ಇನ್ನೊಂದು ಸೆಕೆಂಡ್ ಆದ ತಕ್ಷಣ ಅಂದರೆ 2ನೇ ಸೆಕೆಂಡ್ ಅಂದರೆ ಏನು ಬರ್ತಾ ಇದೆ ಅಂದರೆ ಅದು ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆ. ಅಂದರೆ ಸ್ವಲ್ಪ ಒಂದು ಫಿಕ್ಸ್ಡ್ ಟರ್ಮ್ ಆ್ಯಡ್ ಆಗಿದೆ. ಅಂದರೆ ಇದು 1ನೇ ಟರ್ಮ್ ಇಲ್ಲಿ a1 ಆದರೆ ಇಲ್ಲಿ a2 ಆಗಿದೆ. ಸೊ a2 ಅಂದರೆ ಏನಿದು a ಪ್ಲಸ್ ಡಿ ಆಗುತ್ತೆ ತಾನೆ, ಹೌದಾ. ಸೊ ಆಮೇಲೆ 3ನೇ ಸೆಕೆಂಡ್ಗೆ ಏನಾಗುತ್ತೆ ಹೇಳಿ ನೋಡೋಣ. ಇದು ಇಲ್ಲಿರುತ್ತಾ ಬಾಲ್. ಸೊ ಈ ರೀತಿಯಾಗಿ ಕೆಳಗಡೆ ಈ ರೀತಿಯಾಗಿ ಇಲ್ಲಿ ಗ್ಯಾಪ್ ಬಂದಿದೆ ಸ್ವಲ್ಪ, ಬಟ್ ಪರವಾಗಿಲ್ಲ. a3 ಅಂದರೆ ಇನ್ನೂ ಹೆಚ್ಚಿಗೆ ಇದೆ. ಸೊ a3 ಅಂದರೆ ಏನಾಗುತ್ತೆ ಹೇಳಿ ನೋಡೋಣ, a ಪ್ಲಸ್ 2d. ಅದೇ ರೀತಿಯಾಗಿ ನೆಕ್ಸ್ಟ್ 4th ಸೆಕೆಂಡಲ್ಲಿ ಇನ್ನೂ ಹೆಚ್ಚಿಗೆ ಈ ರೀತಿಯಾಗಿ ಬೀಳುತ್ತೆ. ಇನ್ನೂ ಹೆಚ್ಚಿಗೆ ಬಿದ್ದು ಅಂದರೆ ಇನ್ನೂ ಆ್ಯಕ್ಚುಲಿ ನಾನು ಇನ್ನೂ ಜಾಸ್ತಿನೇ ತೋರಿಸ್ಬೇಕಿಲ್ಲಿ, ಬಟ್ ಪರವಾಗಿಲ್ಲ. ಸೊ a4 ಈಸ್ ಈಕ್ವಲ್ ಟು ಏನಾಗುತ್ತೆ a ಪ್ಲಸ್ 3d ಆಗುತ್ತೆ. ಸೊ ಈ ರೀತಿಯಾಗಿ ಪ್ರತಿ ಸೆಕೆಂಡಲ್ಲಿ, ಸೊ ಇಲ್ಲಿವರೆಗೂ ಏನು ಬಂದಿದೆಯಲ್ಲ, ಇದು ಬಂದಿರುವಂಥದ್ದು ಎಷ್ಟು ಸೆಕೆಂಡಲ್ಲಿ, ಇದು 1 ಸೆಕೆಂಡಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಬಂದಿರುವಂಥದ್ದು ಇದು 1 ಸೆಕೆಂಡೇ ಟೈಮ್ ತೊಗೊಂಡಿದೆ ಇಲ್ಲಿಂದ ಇಲ್ಲಿಗೆ. ಬಟ್ ಈ ಟೋಟಲ್ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಸೆಕೆಂಡ್ ಆಗಿದೆ, 2 ಸೆಕೆಂಡ್ ಆಗಿದೆ. ಹಂಗೆ ಪ್ರತಿ ಸೆಕೆಂಡ್ ಇದು 2ನೇ ಸೆಕೆಂಡ್ ಆಯಿತು. ನೆಕ್ಸ್ಟ್ ಆಮೇಲೆ ಇದು 3ನೇ ಸೆಕೆಂಡ್ ಆಯಿತು. ಸೊ ಇದೇನು ಬೀಳ್ತಾ ಇದೆಯಲ್ಲ, ಡಿಸ್ಟೆನ್ಸ್ ಬೀಳ್ತಾ ಇದೆ. ಸೊ ಇಲ್ಲಿ ಬಿದ್ದಿರುವಂಥ ಡಿಸ್ಟೆನ್ಸ್ ಬೇಕಾದ್ರೆ ರೆಡ್ ಕಲರಿಂದ ತೋರಿಸ್ತೀನಿ. ಇಲ್ಲಿ ಬಿದ್ದಿರುವಂಥ ಡಿಸ್ಟೆನ್ಸು ಇದು ಫಸ್ಟ್ ಟರ್ಮ್ ಇದ್ದಂಗೆ, ಇದು ಸೆಕೆಂಡ್ ಟರ್ಮ್ ಇದ್ದಂಗೆ AP ಇದು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನು ಬಂದಿದೆಯಲ್ಲ, ಇಲ್ಲಿ ನೋಡಿ ಇದೇನು ಇದ್ದಂಗೆ, ಇದು A3 ಇದ್ದಂಗೆ ಇದು. ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಕೆಳಗೆವರೆಗೂ. ನೆಕ್ಸ್ಟ್ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ಇದೇನಿದ್ದಂಗೆ A4 ಇದ್ದಂಗೆ,
ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂಥೇಳಿ. ಹೌದಾ, ಕ್ವಶನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವರು, ದ ಡಿಸ್ಟೆನ್ಸ್ ಇಟ್ ಕವರ್ಸ್ ಇನ್ ಎವ್ರಿ ಸೆಕೆಂಡ್ ಈಸ್ ಇನ್ ದ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಪ್ರತಿ ಸೆಕೆಂಡಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂದರೆ ಪ್ರತಿ ಸರಿನೂ ಒಂದು ಏನೋ ಎ ಪ್ಲಸ್ ಡಿ ಇದೆಯಾ, ಇಲ್ಲಿ ಇನ್ನೊಂದು ಡಿ ಆ್ಯಡ್ ಆಗಿ ಎ ಪ್ಲಸ್ 2D ಆಗಿದೆ, ಮತ್ತೊಂದು ಡಿ ಆಗಿ ಎ ಪ್ಲಸ್ 3D ಆಗಿದೆ, ಮತ್ತೊಂದು ನೆಕ್ಸ್ಟ್ ಡಿ ಆಗಿ ಎ ಪ್ಲಸ್ 4D ಆಗುತ್ತೆ. ಸೊ ಈ ರೀತಿಯಲ್ಲಿ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ದ ರೇಷೋ ಆಫ್ ಡಿಸ್ಟೆನ್ಸ್ ಕವರ್ಡ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಕೆಂಡ್ ಈಸ್ 3:5. ಅಂದರೆ ಡಿಸ್ಟೆನ್ಸ್ ಸೆಕೆಂಡಲ್ಲಿ ಅಂದರೆ ಎರಡನೇ ಸೆಕೆಂಡಲ್ಲಿ ಬಿದ್ದಿರುವಂಥ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಮೂರನೇ ಸೆಕೆಂಡರಲ್ಲಿ ಕವರ್ ಮಾಡಿರುವಂಥ ಡಿಸ್ಟೆನ್ಸ್ ಎಷ್ಟಾಗಿದೆ, 3:5 ಆಗಿದೆ. ಅಂದರೆ ಮೀನಿಂಗ್ ಏನು, A2 ಡಿವೈಡೆಡ್ ಬೈ A3 ಈಸ್ ಈಕ್ವಲ್ ಟು ಏನಾಗಿದೆ ಅಂದರೆ 3/5 ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಸೆಕೆಂಡ್ ಅಂದರೆ ಯಾವುದು, ಇಲ್ಲಿ ನೋಡಿ ಇದೇ ಸೆಕೆಂಡ್ ತಾನೆ, ಇದು 1ನೇ ಸೆಕೆಂಡ್ ಆಯಿತು, ಇದು 2ನೇ ಸೆಕೆಂಡ್ ಇದು. ಸೊ ಇದರಲ್ಲಿ ಎಷ್ಟು ಡಿಸ್ಟೆನ್ಸ್ ಬಿದ್ದಿದೆ, A2. ಆಮೇಲೆ ಮತ್ತೆ ಯಾವ್ದು ಸೆಕೆಂಡ್ ಇದೆ, ಮೂರನೇ ಸೆಕೆಂಡ್ ಅಂದರೆ ಇಲ್ಲಿದೆ ನೋಡಿ, ಇದೇ 3ನೇ ಸೆಕೆಂಡಲ್ಲಿ ಬಿದ್ದಿರುವಂಥದ್ದು A3 ಡಿಸ್ಟೆನ್ಸ್ ಅದು. ಹೌದಾ, ಸೊ A2/A3 ಅಂದರೆ 3/5 ಆಗಿದೆ. ಸೊ ಅದನ್ನು ಕೂಡ ಬರ್ಕೊಳ್ಳೋಣ. ಈಗ A2 ಅಂದರೆ ಏನಾಗುತ್ತಿದ್ದು, A ಪ್ಲಸ್ ಡಿ ಡಿವೈಡೆಡ್ ಬೈ A3 ಅಂದರೆ ಏನಾಗುತ್ತೆ, A ಪ್ಲಸ್ 2D ಈಸ್ ಈಕ್ವಲ್ ಟು 3/5. ಹೌದಾ, ಸೊ ಅದಾದಮೇಲೆ 5ಅನ್ನು ಈ ಕಡೆ ಕಳಿಸಿ, 5 ಬ್ರ್ಯಾಕೆಟ್ A ಪ್ಲಸ್ ಡಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 3 ಬ್ರ್ಯಾಕೆಟ್ A ಪ್ಲಸ್ 2D. ಹೌದಾ, ಸೊ ಅದಾದಮೇಲೆ ಏನಾಗುತ್ತೆ, ಇದು 5 ಇಂಟು A 5A ಪ್ಲಸ್ 5 ಇಂಟು ಡಿ 5D ಈಸ್ ಈಕ್ವಲ್ ಟು 3A ಪ್ಲಸ್ 6D ಆಗುತ್ತೆ. ಹೌದಾ, ಸೊ 5A ಅಂದರೂ ಇಲ್ಲೇ ಇರಲಿ, 5A ಪ್ಲಸ್ 5D ಮೈನಸ್ 3A ಮೈನಸ್ 6D ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 0. ಸೊ 5A ಮೈನಸ್ 3A ಅಂದರೆ ಏನಾಯಿತು, ಇದು 2A. 5D ಮೈನಸ್ 6D ಅಂದರೆ ಮೈನಸ್ D ಆಯಿತು, ಈಕ್ವಲ್ ಟು 0 ಆಯಿತು. ಇದು ಒಂದನೇ ಈಕ್ವೇಷನ್ ಬಂತು ನಮಗೆ. ಹೌದಾ, ಸೊ ಈ ಕೊಟ್ಟಿರುವಂಥ ಡೀಟೇಲ್ಸಿಂದನೇ ಒಂದನೇ ಈಕ್ವೇಷನ್ ಬಂದಿದೆ. ಇನ್ನು ಮುಂದಿನ ಡೀಟೇಲ್ಸ್ ಏನಿದೆ ನೋಡಿ, ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ 15 ಸೆಕೆಂಡ್ಸ್ ಈಸ್ 3600 ಫೀಟ್ ಅಂತ ಹೇಳ್ತಿದ್ದಾರೆ ಅವರು. ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ 15 ಸೆಕೆಂಡ್ಸ್ ಅಂದರೆ 15 ಸೆಕೆಂಡ್ಸ್ ಅಂದರೆ ಇದು 1ನೇ ಸೆಕೆಂಡಲ್ಲಿ ಒಂದು ಡಿಸ್ಟೆನ್ಸ್ ಇದೆ, ಇದು 2ನೇ ಸೆಕೆಂಡಲ್ಲಿ ಮತ್ತೊಂದು ಡಿಸ್ಟೆನ್ಸ್ ಇದೆ, ಇದು 3ನೇ ಸೆಕೆಂಡಲ್ಲಿ ಮತ್ತೊಂದು ಡಿಸ್ಟೆನ್ಸ್ ಇದೆ, 4ನೇ ಸೆಕೆಂಡಲ್ಲಿ ಮತ್ತೊಂದು ಡಿಸ್ಟೆನ್ಸು. ಈ ರೀತಿಯಾಗಿ 19 ಸೆಕೆಂಡ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ 15 ಸೆಕೆಂಡ್ಸ್ ಅಲ್ಲಿ ಎಷ್ಟು ಕವರ್ ಆಗಿದೆ, ಇದು 3600 ಫೀಟ್ ಆಗಿದೆ. ಹೌದಾ, ಅಂದರೆ ಅದರ ಮೀನಿಂಗ್ ಏನು, S15 ಈಸ್ ಈಕ್ವಲ್ ಟು ಎಷ್ಟಾಗಿದೆ, ಅದು 3600 ಫೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಮತ್ತೊಂದು ಈಕ್ವೇಷನ್ ತರಬಹುದು. ನಿಮ್ಮ ಫಾರ್ಮುಲಾ ಗೊತ್ತಿದೆ, SN ಈಸ್ ಈಕ್ವಲ್ ಟು, ಮತ್ತೆ ಬರೀತೀನಿ ಇಲ್ಲಿ, SN ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಹೇಳಿ ನೋಡೋಣ. SN ಈಸ್ ಈಕ್ವಲ್ ಟು ಇಲ್ಲೆಲ್ಲಾದರೂ ಬರೀತೀನಿ, ಜಾಗ ಸಾಲೋದಿಲ್ಲ ಇಲ್ಲಾಂದರೆ. ಓಕೆ, ಸೊ ಇಲ್ಲಿ ಕೆಳಗಡೆ ಬರೆದಿರ್ತೀನಿ, SN ಈಸ್ ಈಕ್ವಲ್ ಟು N/2 ಬ್ರ್ಯಾಕೆಟ್ 2A ಪ್ಲಸ್ N-1 ಇಂಟು ಡಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಅದಕ್ಕೆ S15 ಅಂದರೆ ಏನಾಗುತ್ತಿದ್ದು, 15/2 ಬ್ರ್ಯಾಕೆಟ್ 2A ಪ್ಲಸ್ N-1 ಇಂಟು ಡಿ ಅಂದರೆ 15-1 ಇಂಟು ಡಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 3600. ಸೊ ಇದು ಮುಗಿದ ತಕ್ಷಣ ಏನಾಗುತ್ತಿಲ್ಲಿ, 15/2 ಅಂತ ಆ್ಯಸ್ ಯೂಶುವಲ್ ಆಗಿರಲಿ, ಬ್ರ್ಯಾಕೆಟಲ್ಲಿ 2A ಪ್ಲಸ್ 15-1 ಅಂದರೆ 14 ಆಗುತ್ತೆ, 14D ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 3600. ಹೌದಾ, ಸೊ ಅದು ಮುಗಿದ ತಕ್ಷಣ ಏನಾಗುತ್ತಿಲ್ಲಿ, 15/2 ಇದೆ ಇರಲಿ, ಇದರಲ್ಲಿ 2ಅನ್ನು ಕಾಮನ್ ತೆಗಿಬೋದು, ಇಂಟು 2 ಮಾಡಿದ್ರೆ ಬ್ರ್ಯಾಕೆಟಲ್ಲಿ A ಪ್ಲಸ್ 7D ಆಗುತ್ತೆ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 3600. ಹೌದಾ, ಸೊ ಈ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ A ಪ್ಲಸ್ 7D ಮಾತ್ರ ಇರಲಿ, ದಟ್ ಈಸ್ ಈಕ್ವಲ್ ಟು 3600 ಡಿವೈಡೆಡ್ ಬೈ 15 ಆಗುತ್ತೆ. ಸೊ 15 1s 15 2s 30, 6 is the carry, 15 4s and 0s. ಸೊ ಅದಕ್ಕೋಸ್ಕರ ಏನು ಬಂತು, A ಪ್ಲಸ್ 7D ಈಸ್ ಈಕ್ವಲ್ ಟು 240 ಬಂತು. ಇದಕ್ಕೆ ಈಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಈಗೇನು ಮಾಡೋಣ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಸಾಲ್ವ್ ಮಾಡೋಣ. ಸಾಲ್ವ್ ಈಕ್ವೇಷನ್ ನಂಬರ್ 1 ಆ್ಯಂಡ್ ಈಕ್ವೇಷನ್ ನಂಬರ್ 2. ಏನಿದೆ ಈಕ್ವೇಷನ್ ನಂಬರ್ 1 ನೋಡಿ, ಇಲ್ಲಿ 2A ಮೈನಸ್ ಡಿ ಈಕ್ವಲ್ ಟು 0 ಅಂತ ಇದೆ. ಅದನ್ನು ಬರ್ಕೊಳ್ಳೋಣ, 2A ಮೈನಸ್ ಡಿ ಈಸ್ ಈಕ್ವಲ್ ಟು 0. ಇನ್ನೊಂದೇನಿದೆ ನೋಡಿ, ಇಲ್ಲಿ ಎರಡನೇ ಈಕ್ವೇಷನ್ನು A ಪ್ಲಸ್ 7D ಈಸ್ ಈಕ್ವಲ್ ಟು 240 ಅಂತ ಇದೆ. ಹೌದಾ, ಸೊ ಇದಾದಮೇಲೆ ನಮ್ಗೆ ಕೇಳಿರುವಂಥದ್ದು ಏನು ಅದನ್ನು ಕೂಡ ಗಮನಿಸ್ಬೇಕು ನಾವು. ಏನು ಕೇಳಿದ್ದಾರೆ ಅಂದರೆ, ಫೈಂಡ್ ದ ಕಾಮನ್ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಸೆಕೆಂಡ್. ಅಂದರೆ ಇಲ್ಲಿ A1 ಬಂದಿದೆಯಲ್ಲ, 2ನೇ ಸೆಕೆಂಡಲ್ಲಿ ಎಷ್ಟಾಗಿದೆ, ಇದು ಒಂದು ಕಾಮನ್ ಡಿಸ್ಟೆನ್ಸ್ ಆ್ಯಡ್ ಆಗಿದೆ. ಇದಕ್ಕೆ APL ಇರಬೇಕಂದ್ರೆ ಕಾಮನ್ ಇರಬೇಕು, ಕಾಮನ್ ಡಿಸ್ಟೆನ್ಸ್ ಅಂದರೆ ಕಾಮನ್ ಡಿಫ್ರೆನ್ಸನ್ನೇ ಕಂಡುಹಿಡಿಬೇಕು. ಇಲ್ಲಿ ಆ್ಯಡ್ ಆಗಿದೆ. ಆಮೇಲೆ ನೆಕ್ಸ್ಟಲ್ಲಿ ಏನಾಗಿದೆ, ಮತ್ತೆ ಒಂದು ಕಾಮನ್ ಡಿಸ್ಟೆನ್ಸ್ ಆ್ಯಡ್ ಆಗಿ, ಅದೇ D ಆ್ಯಡ್ ಆಗಿ, ಡಿ ಇದ್ದದ್ದು 2D ಆಗಿದೆ, ಮತ್ತೆ ಒಂದು D ಆ್ಯಡ್ ಆಗಿ 3D ಆಗಿದೆ. ಸೊ ಈ ಡಿ ವ್ಯಾಲ್ಯೂವನ್ನು ಕಂಡುಹಿಡಿ ಅಂತಿದ್ದಾರೆ ಅವರು. ಹೌದಾ, ಸೊ ಅದನ್ನು ಡಿ ಅನ್ನು ಕಂಡು ಹಿಡಿದು ಬಿಡೋಣ. ಸೊ ಇದು 2A ಇದೆ, ಇದು A ಇದೆ, ಅದಕ್ಕೋಸ್ಕರ ಇದು ಇಂಟು 1 ಮಾಡೋಣ, ಇದಕ್ಕೆ ಇಂಟು 2 ಮಾಡೋಣ. ಹೌದಾ, ಸೊ ಅದಾದಮೇಲೆ 2A ಇಂಟು 1 2A,
ಮೈನಸ್ ಡಿ ಇಂಟು 1 ಮೈನಸ್ ಡಿ ಈಸ್ ಈಕ್ವಲ್ ಟು 0 ಆಯಿತು. ಆಮೇಲೆ ಎ ಇಂಟು 2 ಅಂದರೆ 2a ಆಯಿತು. 7d ಇಂಟು 2 ಅಂದರೆ ಏನಾಗುತ್ತೆ, ಇದು 14d ಆಗುತ್ತೆ. ಹೌದಾ, ಈಸ್ ಈಕ್ವಲ್ ಟು 240 ಇಂಟು 2 ಅಂದರೆ 480 ಆಗುತ್ತೆ. ಡಿವೈಡೆಡ್ ಬೈ 2a ಅಲ್ಲಿ 2a ಮೈನಸ್ ಮಾಡೋಣ, ಆಮೇಲೆ ಇದನ್ನು ಕೂಡ ಮೈನಸ್ ಮಾಡೋಣ, ಆಮೇಲೆ ಇದನ್ನು ಕೂಡ ಮೈನಸ್ ಮಾಡೋಣ. 2a ಮೈನಸ್ 2a ಕ್ಯಾನ್ಸಲ್ ಆಯಿತು. ಮೈನಸ್ ಡಿ ಮೈನಸ್ 14d ಅಂದರೆ ಮೈನಸ್ 15d ಆಗುತ್ತೆ. ಈಸ್ ಈಕ್ವಲ್ ಟು ಮೈನಸ್ 480 ಆಯಿತು ಇದು. ಹೌದಾ, ಸೊ ಇಲ್ಲಿ ಮೈನಸ್ ಮೈನಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಡಿ ಈಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ 15. 15 1s 15 3s 45, 3 is the carry, 15 2s. ಸೊ ಅದಕ್ಕೆ ಡಿ ಈಸ್ ಈಕ್ವಲ್ ಟು ಏನು ಬಂದಿದೆ, 32 ಇದೆ. ಸೊ 32 ಫೀಟ್ ಆಗುತ್ತಿದ್ದು. ಹೌದಾ, ಸೊ ಅದ್ರ ಸಲುವಾಗಿ ಕಾಮನ್ ಡಿಸ್ಟೆನ್ಸ್ ಬಿಟ್ವೀನ್ ಎವ್ರಿ ಸೆಕೆಂಡ್ ಅಂತ ಬರೆದು ಬಿಡೋದು. ದೇರ್ ಫೋರ್ ಕಾಮನ್ ಡಿಸ್ಟೆನ್ಸ್ ಬಿಟ್ವೀನ್ ಎವ್ರಿ ಸೆಕೆಂಡ್ ಈಸ್ 32 ಫೀಟ್ ಅಂತ ಬರೆದ್ರೆ ಮುಗಿದೋಗುತ್ತೆ. ಮುಂದಿನ ಕ್ವಶನನ್ನು ನೋಡೋಣ. ಇನ್ನು 35th ಕ್ವಶನ್ ಏನಿದೆ ಅಂತ ನೋಡಿ. ಕನ್ಸ್ಟ್ರಕ್ಟ್ ಎ ಟ್ರ್ಯಾಂಗಲ್ ವಿತ್ ಸೈಡ್ಸ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್ and then construct another triangle whose sides are 4/5 times of the corresponding sides of the first triangle. ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ. ಮೊದಲೇದೇನು 4 ಮಾರ್ಕ್ ಕ್ವಶನ್ ಇದೆ, ಅದರಲ್ಲಿ ಕೂಡ ಈ ರೀತಿಯಾಗಿರುವಂಥ ಕ್ವಶನ್ನೇ ಇತ್ತು, ಸಾಲ್ವ್ ಮಾಡಿದ್ದೀನಿ. ಹೋಗಿ ನೋಡಿ, ಅದನ್ನು ಡೆಫಿನೆಟಾಗಿ ಆರಾಮಾಗಿ ಮಾಡ್ಬೋದು. ಎಷ್ಟು ಈಸಿಯಾಗಿದೆ ನೋಡಿ ಇದನ್ನು. ಹೌದಾ, ಇನ್ನೊಂದು ಸರಿ ಬೇಕಾದರೆ ಮಾಡಿಬಿಡೋಣ. 6 7 8 ಸೆಂಟಿಮೀಟರ್ ಇರೋ ಟ್ರ್ಯಾಂಗಲ್ ತೆಗೆಯೋದು. 8 ಬೇಸ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಬೇಸ್ ಮಾಡ್ಕೊಳ್ಬೋದು, ಅದೇ ಇದೆ ಅಂತ ಏನಿಲ್ಲ. ಸೊ ಈ ರೀತಿಯಾಗಿ 8 ಸೆಂಟಿಮೀಟರ್ನ ಬೇಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀಟಾಗಿ ತೆಗಿಬೇಕಂದ್ರೆ ಈ ರೀತಿಯಾಗಿ ತೊಗೊಳ್ಳೋಣ. ಸೊ ನೀವು ಸ್ಕೇಲೆಲ್ಲ ಯೂಸ್ ಮಾಡ್ಕೊಂಡು ತೆಗಿತೀರಾ. ಸೊ ಇದಕ್ಕೆ ಬಿ ಸಿ ಅಂತ ಹೆಸರು ಕೊಡಿ. ಎಷ್ಟು ಸೆಂಟಿಮೀಟರ್ ಇದೆ ಇದು, 8 ಸೆಂಟಿಮೀಟರ್. ಮತ್ತೇನು ಉಳಿದಿರೋದು ಯಾವುದು, 6 ಮತ್ತು 7 ಉಳಿಯುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ 6 ಸೆಂಟಿಮೀಟರ್, ಆಮೇಲೆ ಇಲ್ಲಿಂದ 7 ಸೆಂಟಿಮೀಟರ್ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಜಾಯಿನ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಹೌದಾ, ಆಮೇಲೆ ಮತ್ತು ಇಲ್ಲಿಂದ ಇಲ್ಲೂ ಕೂಡ ಜಾಯಿನ್ ಮಾಡಿ. ಹೌದಾ, ಸೊ ಜಾಯಿನ್ ಮಾಡಾದಮೇಲೆ ನಿಮಗೆ ಇಲ್ಲಿ ಪಾಯಿಂಟ್ ಸಿಗುತ್ತೆ, ಇದಕ್ಕೆ ಎ ಅಂತ ಕರೀರಿ. ಹೌದಾ, ಸೊ ಅದಾದಮೇಲೆ ಕನ್ಸ್ಟ್ರಕ್ಷನ್ ಏನು ಮಾಡಬೇಕು, 4:5 ಅಂತ ಇದೆ, ಅಂದರೆ ಚಿಕ್ಕ ಟ್ರ್ಯಾಂಗಲ್ ಬರುತ್ತೆ. ಒಂದು ಆ್ಯಂಗಲನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಅಕ್ಯೂಟ್ ಆ್ಯಂಗಲನ್ನು ಈ ಕಡೆ. ಸೊ ಇದಕ್ಕೆ ಹೆಸರೇನಂತ ಕೊಡಿ, ಎಕ್ಸ್ ಅಂತ ಕೊಡಿ. ಇಲ್ಲಿ 5 ಪಾರ್ಟ್ಗಳನ್ನು ಕಟ್ ಮಾಡ್ಕೋಬೇಕು. ಒಂದು ಬೇಕಾದ್ರೆ ರೆಡ್ ಕಲರಿಂದ ಬರೆಯೋಣ ಅದನ್ನು. 1 ಪಾರ್ಟ್, 2 ಪಾರ್ಟ್, 3 4 5 ಅಂಥೇಳಿ ಹೆಸರು ಕರೀರಿ. ಇದಕ್ಕೆ B1 B2 B3 B4 B5. ಬೇಜಾರು ಮಾಡ್ಕೊಳ್ಬೇಡಿ, ಈಗಲೇ ಸಾಲ್ವ್ ಮಾಡಿ ಇದನ್ನು. ಹೌದಾ, ಬರುತ್ತೆ ಸರ್ ಅಂತ ಅನ್ಬೇಡಿ, ಸಾಲ್ವ್ ಮಾಡಿ, ಅಂದಾಗಲೇ ನಿಮ್ಗೆ ಕಾನ್ಫಿಡೆನ್ಸ್ ಬರೋದು. ಆಮೇಲೆ ಈ B5ಇಂದ ಈ ಸಿಗೆ ಜಾಯಿನ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಹೌದಾ, ಸೊ ಈ ರೀತಿಯಾಗಿ ಜಾಯಿನ್ ಆಯ್ತಲ್ಲ. ಇಲ್ಲಿ ಜಾಯಿನ್ ಆದಮೇಲೆ ಈ B5ಅಲ್ಲಿ ನೀಡಲ್ಲಿಟ್ಟು ಈ ಕಡೆಯಿಂದ ಒಂದು ಆರ್ಕನ್ನು ಕಟ್ ಮಾಡ್ಕೊಳ್ಳಿ. ಅದೇ ಸೇಮ್ ಆರ್ಕ್ ತೊಗೊಂಡು B4ಅಲ್ಲಿ ಹೋಗಬೇಕು, ಯಾಕಂದರೆ 4:5 ಇದೆ. ಹೌದಾ, ಸೊ ಅದಕ್ಕೆ B4ಅಲ್ಲಿ ಹೋಗಿಬಿಟ್ಟು ಸೊ ಅದೇ ಸೇಮ್ ಆರ್ಕ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀಡಲಿಟ್ಟು ಇಲ್ಲಿ ಪೆನ್ಸಿಲ್ ಇಟ್ಟು ಇದನ್ನು ಮೆಷರ್ ಮಾಡ್ಕೊಳ್ಳಿ. ಮೆಷರ್ ಮಾಡಿಕೊಂಡು ಇಲ್ಲಿ ನೀಡಲಿಟ್ಟು ಅದನ್ನೇ ಸೇಮ್ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ಲೈನ್ ಬರುತ್ತೆ. ಹೌದಾ, ಸೊ ಇಲ್ಲೇನು ಲೈನ್ ಬರುತ್ತೆ, ಸೊ ಇದಕ್ಕೆ C' ಅಂತ ಕರೀರಿ. ಇಲ್ಲಿ ಆ್ಯಕ್ಚುಲಿ ಈ B4 C' ಇದೆಯಲ್ಲ, ಇದು B5Cಗೆ ಪ್ಯಾರಲ್ ಇರುತ್ತೆ. ನಾನು ನಾರ್ಮಲಾಗಿ ಮಾಡಿದ್ದೀನಿ ಅಂತ ಪ್ಯಾರಲ್ ಕಾಣ್ತಾ ಇಲ್ಲ ಇಲ್ಲಿ, ಬಟ್ ನೀವು ಎಕ್ಸಾಮಲ್ಲಿ ನೀಟಾಗಿ ಮಾಡಿದಾಗ ಇದು ಪ್ಯಾರಲ್ ಬಂದೇ ಬರುತ್ತೆ. ಹೌದಾ, ಸೊ ಅದಾದಮೇಲೆ ಇಲ್ಲಿ ಸಿಯಲ್ಲಿ ನೀವು ನೀಡಲನ್ನು ಇಟ್ಕೊಂಡು ಈ ಕಡೆ ಒಂದು ಆರ್ಕ್ ಕಟ್ ಮಾಡ್ಕೊಳ್ಳಿ. ಸೇಮ್ C' ನೀಡಲನ್ನು ಇಟ್ಟು ಮತ್ತೊಂದು ಆರ್ಕ್ ಕಟ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಇಲ್ಲೇನು ಮೆಷರ್ ಮಾಡಿದ್ರಲ್ಲ, ಇಲ್ಲಿ ನೀಡಲಿಟ್ಟು ಆಮೇಲೆ ಈ ಕಡೆ ಪೆನ್ಸಿಲಿಂದ ಅದನ್ನು ಮೆಷರ್ ಮಾಡ್ಕೊಂಡು ಇಲ್ಲಿ ಕಟ್ ಮಾಡಿ. ಕಟ್ ಮಾಡಾದಮೇಲೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಸೊ ಜಾಯಿನ್ ಮಾಡಿದ ತಕ್ಷಣ ಇಲ್ಲೇನು ಬರುತ್ತೆ, ಇದಕ್ಕೆ A' ಅಂತ ಕರೀರಿ. ಸೊ A' B C' ಇದೆಯಲ್ಲ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಟ್ರ್ಯಾಂಗಲ್. ನಮಗೆ ಬೇಕಾಗಿರುವಂಥ ಟ್ರ್ಯಾಂಗಲ್ ನಮಗೆ ಸಿಕ್ಕಿದೆ. ಓಕೆ, ಕನ್ಸ್ಟ್ರಕ್ಷನ್ನ ನೀಟಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೇಜರ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಇದು ಕೂಡ ಮೇಜರ್ ಕ್ವಶನ್ನೇ, ಬಟ್ ನೀವು ಕನ್ಸ್ಟ್ರಕ್ಷನ್ ಇದನ್ನು ಮಾಡಬೇಕು, ನೀವೇ ಮಾಡಬೇಕು ಇದನ್ನು. ಆಲ್ ರೈಟ್ ದೆನ್. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಒಂದು 4-5 ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ, ನಿಮಗೆ ಎಕ್ಸಾಮಲ್ಲಿ ಪರ್ಫೆಕ್ಟ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋಣ. ಇನ್ನು ಸಾಲ್ವ್ ಗ್ರಾಫಿಕಲಿ 2x + y = 7 ಆ್ಯಂಡ್ x - y = 2. ಹೌದಾ, ಗ್ರಾಫಿಕಲಿ ಮಾಡೋದು ಗೊತ್ತಿದೆಯಲ್ಲ ನಿಮಗೆ. ಮೊದಲು ಸೊಲ್ಯೂಷನ್ ಕಂಡು ಹಿಡ್ಕೋಬೇಕು. ಸೊಲ್ಯೂಷನ್ ಕಂಡು ಹಿಡಿದು ಗ್ರಾಫ್ ಹಾಕ್ಕೊಳ್ಬೇಕು. ಯಾವ ರೀತಿಯಾಗಿ ಸೊಲ್ಯೂಷನ್ ಕಂಡು ಹಿಡಿತೀರಾ, 2x + y = 7 ಅಂತ ಇದೆಯಲ್ಲ. ಸೊ ಈ ರೀತಿಯಾಗಿ ಸೊಲ್ಯೂಷನ್ ಬಾಕ್ಸ್ ಹಾಕ್ಕೊಳ್ಳಿ. x, y ಅಂಥೇಳಿ x y ಹಾಕ್ಕೊಂಡು 3 ಸೊಲ್ಯೂಷನ್ ಬೇಕು. ಬಾಕ್ಸ್ಗಳನ್ನು ಮಾಡ್ಕೊಳ್ಳಿ 3. ಸೊ ಒಂದನೇ ಸೊಲ್ಯೂಷನ್ ಕಂಡು ಹಿಡೀರಿ. ಸೊ ಇಫ್ x = 3 ಅಂತ ಇದೆ ಅಂದ್ಕೊಳ್ಳಿ. ಸೊ x = 3 ಇದ್ದರೆ ಏನಾಗುತ್ತೆ,
2 ಇಂಟು 3 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಯಿತು. 6 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಯಿತು. ವೈ ಈಸ್ ಈಕ್ವಲ್ ಟು 7 ಮೈನಸ್ 6 ಆಯಿತು. ವೈ ಈಸ್ ಈಕ್ವಲ್ ಟು 1 ಆಯಿತು. ಎಕ್ಸ್ ಏನಾದರೂ 3 ಆದರೆ ವೈ ಈಕ್ವಲ್ ಟು 1 ಆಗುತ್ತೆ. ಹೌದಾ? ಸೊ ಅದಾದಮೇಲೆ ಎರಡನೇದಕ್ಕೆ ಬರೋಣ. ಎರಡನೇ ಸೊಲ್ಯೂಷನನ್ನು ಮಾಡೋಣ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಅಂದ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ 2x ಇದೆ. 2 ಇಂಟು 1 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಗುತ್ತೆ. 2 ಇಂಟು 1 ಅಂದರೆ 2. 2 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಯಿತು. ವೈ ಈಸ್ ಈಕ್ವಲ್ ಟು 7 ಮೈನಸ್ 2 ಆಯಿತು. ವೈ ಈಸ್ ಈಕ್ವಲ್ ಟು 5 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 1 ಆಗಿದ್ದರೆ ವೈ ಈಸ್ ಈಕ್ವಲ್ ಟು 5 ಆಗುತ್ತೆ. ಓಕೆ, ಸೊ ಮೂರನೇ ಸೊಲ್ಯೂಷನನ್ನು ಮಾಡಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2, ಎಕ್ಸ್ ಈಸ್ ಈಕ್ವಲ್ ಟು 2 ಆದರೆ ನೋಡಿ 2x ಪ್ಲಸ್ ವೈ ಈಕ್ವಲ್ ಟು 7 ಇದೆ. ಸೊ 2 ಇಂಟು 2 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಗಿದೆ. 4 ಪ್ಲಸ್ ವೈ ಈಸ್ ಈಕ್ವಲ್ ಟು 7 ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು 7 ಮೈನಸ್ 4, ವೈ ಈಸ್ ಈಕ್ವಲ್ ಟು 3 ಆಯಿತು. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2 ಆದರೆ ವೈ ಈಸ್ ಈಕ್ವಲ್ ಟು 3 ಆಗುತ್ತೆ. ಇಷ್ಟು ಮಾಡಿದ್ದೆ ಅದರಲ್ಲಿ 1 ಮಾರ್ಕ್ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿಗೆ ಬನ್ನಿ. ಎರಡನೇ ಈಕ್ವೇಷನ್ ಇದೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಅಂಥೇಳಿ. ಅದಕ್ಕೆ ಕೂಡ ಸೊಲ್ಯೂಷನನ್ನು ಕಂಡುಹಿಡ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಅಂತ ಇದೆ. ಬಾಕ್ಸನ್ನು ಹಾಕ್ಕೊಳ್ಳಿ, ಎಕ್ಸ್ ವೈ ಅಂಥೇಳಿ. ಓಕೆ, 3 ಸೊಲ್ಯೂಷನ್ ಬೇಕು, 3 ಬಾಕ್ಸ್ಗಳು ಇರಬೇಕು. ಸೊ ಒಂದನೇ ಸೊಲ್ಯೂಷನ್, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 3, ಒಂದು ವೇಳೆ ಇದು 3 ಆಗಿದ್ದರೆ 3 ಮೈನಸ್ ವೈ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಮೈನಸ್ ವೈಯನ್ನು ಆ ಕಡೆ ಕಳಿಸಿ. ಸೊ 3 ಮೈನಸ್ 2 ಈಸ್ ಈಕ್ವಲ್ ಟು ಮೈನಸ್ ವೈದದ್ದು ಈ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಟು 1 ಆಯಿತು. ಆರಾಮಾಗಿ ಸೊಲ್ಯೂಷನ್ ಬಂತಿದ್ದು 3, 1 ಅಂಥೇಳಿ. ಹೌದಾ? ಆಮೇಲೆ ಎರಡನೇ ಸೊಲ್ಯೂಷನ್ ಮಾಡಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಲೆಟಸ್ ಟೇಕ್ 4 ಇದೆ ಅಂದ್ಕೊಳ್ಳಿ. ಸೊ 4 ಇದ್ದರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಇದೆ. ಎಕ್ಸ್ ಮೈನಸ್ ವೈ ಅಂದರೆ 4 ಮೈನಸ್ ವೈ ಈಸ್ ಈಕ್ವಲ್ ಟು 2 ಆಗುತ್ತೆ. ಮೈನಸ್ ವೈನ ಆ ಕಡೆ ಕಳಿಸಿ, 2ನ ಈ ಕಡೆ ತೊಗೊಂಬನ್ನಿ. 4 ಮೈನಸ್ 2 ಈಸ್ ಈಕ್ವಲ್ ಟು ಏನಾಯಿತು, ವೈ ಆಯಿತು. ಸೊ ಅದಕ್ಕೋಸ್ಕರ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 2 ಆಗುತ್ತೆ. ಸೊ ಎಕ್ಸ್ ಏನಾದರೂ 4 ಆಗಿದ್ದರೆ ವೈ ಆದರೆ 2 ಆಗುತ್ತೆ. ಹೌದಾ? ಸೊ ಅದೇ ರೀತಿಯಾಗಿ ತರ್ಡ್ ಬನ್ನಿ. ತರ್ಡ್ ಬಂದು ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಮಾಡ್ಕೊಳ್ತೀರಾ, ಈಗ 3 ಮಾಡ್ಕೊಂಡಿದ್ದೀರಾ, 4 ಮಾಡ್ಕೊಂಡಿದ್ದೀರಾ, 1 ಮಾಡ್ಕೊಳ್ಳಿ, 2 ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಹೌದಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಮಾಡ್ಕೊಂಡ್ರೆ ಅದು ಕೂಡ ಬರುತ್ತೆ. ಯಾವುದಾದ್ರೂ ಮಾಡ್ಕೊಳ್ಳಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಇದೆ. ಸೊ ಎಕ್ಸ್ ಅಂದರೆ 2 ಆಯಿತು. 2 ಮೈನಸ್ ವೈ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಮೈನಸ್ ವೈನ ಆ ಕಡೆ ಕಳಿಸಿ. ಸೊ 2 ಮೈನಸ್ 2 ಈಸ್ ಈಕ್ವಲ್ ಟು ವೈ ಆಯಿತು. ವೈ ಈಸ್ ಈಕ್ವಲ್ ಟು 0 ಆಯಿತು. ಅದು ಕೂಡ ಸೊಲ್ಯೂಷನ್ ಬಂತು. ದಟ್ ಈಸ್ ಎಕ್ಸ್ ಈಸ್ 2 ಆ್ಯಂಡ್ ವೈ ಈಸ್ 0. ಸೊ ಇಲ್ಲಿ ಇಷ್ಟು ಬಂತಲ್ಲ, ಇಷ್ಟು ಮಾಡಿದ್ರೆ ಇನ್ನೊಂದು ಮಾರ್ಕ್ ಸಿಕ್ತು. ಇನ್ನು ಗ್ರಾಫ್ ಹಾಕ್ಕೊಳ್ಬೇಕು. ಗ್ರಾಫ್ ಕೂಡ ನಾನು ರೆಡಿ ಇಟ್ಟಿದ್ದೀನಿ ಇಲ್ಲಿ. ಹೌದಾ? ನೋಡ್ಕೊಳ್ಬೇಕಿಲ್ಲಿ. ಎಕ್ಸಲ್ಲಿ ಹೈಯೆಸ್ಟ್ ಎಷ್ಟಿದೆ, ಇಲ್ಲಿ 3 ಇದೆ. ಆಮೇಲೆ ಇಲ್ಲೆಷ್ಟಿದೆ, 4 ಇದೆ. ಅಂದರೆ ಎಕ್ಸಲ್ಲಿ 4 ಸಾಕು ನನಗೆ. ಆಮೇಲೆ ವೈಯಲ್ಲಿ ನೋಡಿ, ಇಲ್ಲಿ ನೋಡಿ 5 ಇದೆ. ಆಮೇಲೆ ಇಲ್ಲೇನಿದೆ, ಇಲ್ಲಿ ನೋಡಿದ್ರೆ 2 ಇದೆ. ಸೊ ನಮ್ಗೆ ಗ್ರಾಫ್ ಬೇಕಾಗಿರೋದು ಎಷ್ಟಿದೆ ಅಷ್ಟೆಲ್ಲ ಪರ್ಫೆಕ್ಟ್ ಆಗಿದೆ ಅದು. ಆಮೇಲೆ ಸ್ಕೇಲನ್ನು ಬರ್ಕೊಳ್ಳಿ. ಸ್ಕೇಲ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸ್ಕೇಲ್ ಅಂತ ಹಾಕಬೇಕು ಗ್ರಾಫಲ್ಲಿ. ಹಾಕಿ ಎಕ್ಸ್ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರ್ ಈಸ್ ಈಕ್ವಲ್ ಟು 1 ಯೂನಿಟ್ ಆಗುತ್ತೆ. ಅದೇ ರೀತಿಯಾಗಿ ವೈ ಆ್ಯಕ್ಸಿಸಲ್ಲಿ ಕೂಡ 1 ಸೆಂಟಿಮೀಟ್ರ್ ಈಸ್ ಈಕ್ವಲ್ ಟು 1 ಯೂನಿಟ್ ಆಗುತ್ತೆ. ಹೌದಾ? ಸೊ ಒಂದನೇದು ಏನಿದೆ ನೋಡ್ಕೊಳ್ಳಿ. ಇಲ್ಲಿ ಒಂದನೇ ಈಕ್ವೇಷನ್ ಇದೆ, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. 3, 1 ಇದೆ. ಸೊ 3, 1 ಅಂದರೆ ಎಲ್ಲಿ ಬರುತ್ತದು, 3, 1 ಅಂದರೆ ಇಲ್ಲಿ 3 ಇದೆ ನೋಡಿ. ಈ ಕಡೆ 3 ಇದೆ, ಈ ಕಡೆ 1 ಇದೆ. ಸೊ 3, 1 ಇಲ್ಲಿ ಬರುತ್ತೆ. ಹೌದಾ? 3, 1 ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ಸೊಲ್ಯೂಷನ್ ಇರುವಂಥದ್ದು 1, 5. 1, 5 ಅಂದರೆ ಎಲ್ಲಿ ಬರುತ್ತದು, 1, 5 ಅಂದರೆ ಇಲ್ಲಿ ಬರುತ್ತೆ. 1, 5 ಇಲ್ಲಿದೆ ನೋಡಿ. ಸೊ 1, 5 ಅಂದರೆ ಈ ಪಾಯಿಂಟಲ್ಲಿ ಬರುತ್ತೆ. ಹೌದಾ? ಸೊ ನೆಕ್ಸ್ಟ್ ಸೊಲ್ಯೂಷನ್ ಏನಾಗುತ್ತೆ ಹೇಳಿ. 1, 5 ಆದಮೇಲೆ 2, 3 ಇದೆ. ಸೊ 2, 3 ಅಂದರೆ ಅದಲ್ಲಿ ಬರುತ್ತೆ. ಸೊ 2 ಇಲ್ಲಿದೆ, 3 ಇಲ್ಲಿದೆ. ಹೌದಾ? 2, 3 ಅಂದರೆ ಸೊ ಇಲ್ಲಿ ಬರುತ್ತೆ. ಹೌದಾ? ಸೊ ಇಷ್ಟೆಲ್ಲ ಆದಮೇಲೆ ಇದನ್ನು ಗ್ರಾಫನ್ನು ನೀವು ನೀಟಾಗಿ ಆರಾಮಾಗಿ ಹಾಕ್ಬೋದು. ಸೊ ಇವೆಲ್ಲ 3 ಸೊಲ್ಯೂಷನನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಹೌದಾ? ಸೊ ಇಷ್ಟಾದಮೇಲೆ ಇದು ಎಲ್ಲಿ ಹೋಗಿ ಗ್ರಾಫ್ ಕೊಡುತ್ತೆ ಅದೆಲ್ಲ ನಿಮ್ಗೆ ನೀಟಾಗಿ ಸ್ಕೇಲಿಂದ ಹಾಕಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕಂತರೂ ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ ನಾನು ಗ್ರಾಫನ್ನು. ಸೊ ಈ ರೀತಿಯಾಗಿ ಈ ಗ್ರಾಫ್ ಏನಿದೆಯಲ್ಲ, ಸೊ ಈ ರೀತಿಯಾಗಿ ಈ ರೀತಿ ಪಾಸಾಗಿ, ಸೊ ಇಲ್ಲಿ ಪಾಸಾಗಿ ಈ ರೀತಿಯಾಗಿ ಹೋಗುತ್ತೆ. ಸೊ ಇದನ್ನ ಗ್ರಾಫ್ ಈ ರೀತಿಯಾಗಿ ತೆಗಿತೀನಿ. ತೆಗೆದು ಇದಕ್ಕೆ ಹೆಸರು ಕೂಡ ಕೊಡ್ತೀನಿ. ಏನದು ಗ್ರಾಫ್ ಹೆಸರು, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಒಂದನೇ ಗ್ರಾಫ್ ಬಂತು. ಇನ್ನು ಎರಡನೇ ಗ್ರಾಫ್ ಹಾಕೋದಕ್ಕೆ ಪಾಯಿಂಟ್ಸನ್ನು ನೋಡಿ. 3, 1 ಅಂತ ಇದೆ. ಬ್ಲೂ ಕಲರಿಂದ ಮಾಡ್ಕೊಳ್ಳೋಣ ಇದನ್ನು. 3, 1 ಅಂದರೆ ಎಲ್ಲಿ ಬರುತ್ತದು, ಇಲ್ಲೇ ಇದೆ ನೋಡಿ. 3, 1 ಅಂದರೆ ಅದೇ ಒಂದು ಸೊಲ್ಯೂಷನ್ ಬಂದಿದೆ ಆಲ್ರೆಡಿ, ಅಲ್ಲೇ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ 3, 1 ಇದೆ. ಆಮೇಲೆ ಇಲ್ಲೂ ಕೂಡ 3, 1 ಇದೆ. ಅಂದರೆ ಸೊಲ್ಯೂಷನ್ 3, 1 ಆಗುತ್ತೆ. ಬಟ್ ನಾವು ಗ್ರಾಫ್ ತೆಗಿಲೇಬೇಕು. ಆಮೇಲೆ ಇನ್ನೊಂದು ಯಾವುದು 4, 2 ಇದೆ. ಸೊ 4, 2 ಅಂದರೆ ಎಲ್ಲಿ ಬರುತ್ತೆ, 4 ಇಲ್ಲಿದೆ.
ನೋಡಿ 4,2 ಅಂದರೆ ಇಲ್ಲಿ ಬರುತ್ತೆ 4,2 ಅಂದರೆ. ಸೊ ಇಲ್ಲೂ ಕೂಡ ಒಂದು ಪಾಯಿಂಟನ್ನು 4,2 ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಯಾವುದಿದೆ 2,0 ಇದೆ. 2,0 ಅಂದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಹೌದಾ? ಸೊ ಈ ರೀತಿಯಾಗಿ 3 ಪಾಯಿಂಟ್ಗಳನ್ನು ನೀಟಾಗಿ ನೀವೇನಾದರೂ ಕೂಡಿಸಿದ್ರೆ ಈ ರೀತಿಯಾಗಿ ಒಂದು ಗ್ರಾಫ್ ಬರುತ್ತೆ. ಹೌದಾ? ಬಂದ ತಕ್ಷಣ ಇದಕ್ಕೆ ಹೆಸರು ಕೊಡಿ, ಏನದು x - y = 2 ಅಂತೇಳಿ. ಯಾಕಂದರೆ ಈಕ್ವೇಷನ್ ಕೂಡ ಅದೇ ಇದೆ, x - y = 2 ಅಂತ ಹೇಳಿ. ಹೌದಾ? ಇವೆರಡು ಇಲ್ಲಿ ಮೀಟ್ ಆಗಿದ್ದಾವೆ ಅಂದರೆ ಮುಗಿದೋಯ್ತು. ಸೊ ಇಲ್ಲಿಂದ ನಾನು ಇನ್ನೊಂದು ಕಲರ್ ತೊಗೊಳ್ತೀನಿ, ಇಲ್ಲಿ ರೆಡ್ ಕಲರನ್ನೇ ತೊಗೊಂಡು ಅಥವಾ ಬ್ಲ್ಯಾಕ್ ಕಲರಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಆಮೇಲೆ ಈ ಕಡೆ ಬಂದಿದೆ. ಸೊ ಸೊಲ್ಯೂಷನ್ ಏನಾಗುತ್ತೆ ಇದರದ್ದು? ಸೊಲ್ಯೂಷನ್ ಹೇಳಿ. x = 3 ಆಯಿತು. ಸೊಲ್ಯೂಷನ್ x = 3 ಮತ್ತು y = 1 ಆಯಿತು. ಮುಗಿದೋಯ್ತು ಸೊಲ್ಯೂಷನ್ ಕೂಡ. ಆಲ್ ರೈಟ್. ಸೊ ಇಷ್ಟು ನೀವು ಮಾಡಿದ್ದೆ ಆದರೆ ಇದಕ್ಕೆ ಡೆಫಿನೆಟ್ಲಿ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ಇಲ್ಲೊಂದು ಮಾರ್ಕ್ ಸಿಗುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ಈ ಟೇಬಲ್ಗೆ ಇಲ್ಲೊಂದು ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲಾಗಿ 4 ಮಾರ್ಕ್ ನಿಮಗೆ ಸಿಗುತ್ತೆ. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. ಇನ್ನು ಮುಂದಿನ ಕ್ವಶನ್ ಏನಿದೆ ಅಂತ ನೋಡಿ. ವಾಟರ್ ಇನ್ ಎ ಕೆನಾಲ್ 6 ಮೀಟರ್ ವೈಡ್ ಆ್ಯಂಡ್ 1.5 ಮೀಟರ್ ಡೀಪ್. ಒಂದು ಕೆನಾಲ್ ಇದೆ, ಅದರ ಡೈಗ್ರಾಮ್ ಕೂಡ ಸ್ವಲ್ಪ ತೆಗೀತೀನಿ ನಾನು ಇಲ್ಲಿ. ಈ ರೀತಿ ಕೆನಾಲ್ ಇದೆ ಅಂತ ಅಂದ್ಕೊಳ್ಳಿ. ಈ ರೀತಿ ಹರಿತಾ ಇದೆ, ಇಲ್ಲೆಲ್ಲ ನೀರಿದೆ, ನೀವು ನಿಂತ್ಕೊಂಡು ಇಲ್ಲಿಂದ ನೋಡ್ತಾ ಇದ್ದೀರ ಅಂದ್ಕೊಳ್ಳಿ. ಹೌದಾ? ಈ ರೀತಿಯಾಗಿ ವಾಟರ್ ಇಲ್ಲಿ ಹರಿತಾ ಇದೆ, ಇಲ್ಲೆಲ್ಲ ಮುಂದಕ್ಕೆ ಹೋಗ್ತಾ ಇದೆ, ವಾಟರ್ ಹೋಗ್ತಾ ಇದೆ ಇಲ್ಲಿ. ಹೌದಾ? ಸೊ 6 ಮೀಟರ್ ವೈಡ್ ಅಂತ ಹೇಳ್ತಿದ್ದಾರೆ. 6 ಮೀಟರ್ ವೈಡ್ ಅಂದರೆ ಅರ್ಥ ಆಗುತ್ತಾ? ಬ್ರೆಡ್ತ್ ಇಲ್ಲಿದೆ ನೋಡಿ, ಇದು 6 ಮೀಟರ್ ಇದೆ. ಹೌದಾ? ಇದು 6 ಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಬ್ರೆಡ್ತ್ = ಎಷ್ಟಾಗುತ್ತೆ? 6 ಮೀಟರ್. ಆಮೇಲೆ 1.5 ಮೀಟರ್ ಡೀಪ್. ಇದನ್ನು ತೋರ್ಸೋಕ್ಕಾಗೋದಿಲ್ಲ, ಇದು ನೀರಿರುತ್ತಲ್ಲ, ಈ ಮೇಲ್ಗಡೆ, ಇದು ಮೇಲ್ಗಡೆಯಿಂದ ಈ ಸ್ಕ್ರೀನ್ ಒಳಗಡೆ ಹೋಗಬೇಕದು. ಇಲ್ಲಿ ಒಳಗಡೆ ಕೂಡ ಹೋಗೋಕ್ಕೆ ಆಗ್ತಾಯಿಲ್ಲ ಪೆನ್ನಿಂದ. ಸೊ ಇದು ಹೈಟ್ ಆಗುತ್ತೆ. ಅದು 1.5 ಮೀಟರ್ ಡೀಪ್ ಅಂದರೆ ಹೈಟ್, ಅಷ್ಟೇ ನೀರು ಡೀಪ್ ಇದೆ. ಸೊ ಹೈಟ್ = ಎಷ್ಟಾಯಿತು? 1.5 ಮೀಟರ್ ಆಯಿತು. ಹೌದಾ? ಅದಾದ ತಕ್ಷಣ ಇದೇನು ವಾಟರ್ ಇದೆಯಲ್ಲ, ಇಟ್ ಈಸ್ ಫ್ಲೋಯಿಂಗ್ ವಿತ್ ಸ್ಪೀಡ್ 10 km/h. ಇದು 10 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಹೌದಾ? ಇಲ್ಲಿ ಹೋಗುವಂಥ ಸ್ಪೀಡ್ ಎಷ್ಟಿದೆ? ಇದು 10 km/h. ಅಂದರೆ 1 ಅವರ್ ಈ ನೀರನ್ನು ನೀವು ಬಿಟ್ಟರೆ 10 km ಹೋಗುತ್ತೆ. 2 ಅವರ್ ಬಿಟ್ಟರೆ 20 km ಹೋಗುತ್ತೆ. 3 ಅವರ್ ಬಿಟ್ಟರೆ 30 km ಹೋಗುತ್ತೆ. ಹೌದಾ? ಅರ್ಧ ಗಂಟೆ ಬಿಟ್ಟರೆ 5 km. 1 ಅವರ್ಗೆ 10 km ಅಂದರೆ ಅರ್ಧ ಗಂಟೆ ಬಿಟ್ಟರೆ ಎಷ್ಟು ಬರುತ್ತೆ? ಇದು 5 km ಮಾತ್ರ. 5 km ಅರ್ಧ ಕವರ್ ಆಗುತ್ತೆ. ಹೌದಾ? ಅರ್ಥ ಆಗ್ತಿದೆಯಾ? ಆಲ್ ರೈಟ್. ಸೊ ಹೌ ಮಚ್ ಏರಿಯಾ ವಿಲ್ ಇಟ್ ಇರಿಗೇಟ್ ಇನ್ 30 ಮಿನಿಟ್ಸ್? 30 ಮಿನಿಟ್ಸ್ ಅಂದರೆ ಹಾಫ್ ಆನ್ ಅವರ್ ಅಲ್ಲ. ಸೊ 30 ಮಿನಿಟ್ಸ್ ನಾವೇನಾದರೂ ಬಿಟ್ಟರೆ ಎಷ್ಟು ಏರಿಯಾ ಇರಿಗೇಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ನನಗೊಂದು ಮಾತು ಹೇಳಿ, 30 ಮಿನಿಟ್ಸಲ್ಲಿ ಎಷ್ಟು ಕಿಲೋಮೀಟ್ರ್ ಮುಂದಕ್ಕೆ ಹೋಗುತ್ತಿದ್ದು? 5 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿರುತ್ತೆ, ಅದು ನೆನಪಿರಲಿ. ಓಕೆ, ಹೌ ಮಚ್ ಏರಿಯಾ ವಿಲ್ ಇಟ್ ಇರಿಗೇಟ್ ಇನ್ 30 ಮಿನಿಟ್ಸ್ ಇಫ್ 8 ಸೆಂಟಿಮೀಟರ್ ಆಫ್ ಸ್ಟ್ಯಾಂಡಿಂಗ್ ವಾಟರ್ ಈಸ್ ನೀಡೆಡ್. ಅಂದರೆ ಇಲ್ಲೇನು ಹಾಫ್ ಆನ್ ಅವರ್ ಬಿಡ್ತೀವಲ್ಲ, 30 ಮಿನಿಟ್ಸ್. ಹೌದಾ? 30 ಮಿನಿಟ್ಸ್. ಈ 30 ಮಿನಿಟ್ಸ್ ಅಂದರೆ ಹಾಫ್ ಆನ್ ಅವರ್. ಓಕೆ, 1/2 ಅವರಲ್ಲಿ ಇದು 5 ಕಿಲೋಮೀಟ್ರ್ ಅಂತ ಮುಂದಕ್ಕೆ ಹೋಗುತ್ತೆ, ಅದು ಗೊತ್ತು ನಮಗೆ. ಬಟ್ ಇದು ಹೋಗಿ ಇಲ್ಲೊಂದು ಏರಿಯಾ ಇದೆ, ಅದಕ್ಕೆ ಏನು ಮಾಡಬೇಕು? ಇದು ಇರಿಗೇಟ್ ಮಾಡಬೇಕು. ಸೊ ಇರಿಗೇಟ್ ಮಾಡಬೇಕಂದ್ರೆ ನೀರು ಈ ರೀತಿಯಾಗಿ ನೆಲದ ಮೇಲ್ಗಡೆ ಈ ರೀತಿಯಾಗಿ ನಿಲ್ಲುತ್ತೆ. ಸೊ ಎಷ್ಟು ನಿಲ್ಲಬೇಕದು? 8 ಸೆಂಟಿಮೀಟರ್ ಹೈಟ್ ನಿಲ್ಲಬೇಕಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಬರುವಂಥದ್ದು ಏನಿದೆಯಲ್ಲ, ಇದು ಹೈಟ್ ಎಷ್ಟಿರಬೇಕಿದು? 8 ಸೆಂಟಿಮೀಟರ್. ನೀವು ಅರ್ಥ ಮಾಡ್ಕೊಳ್ಳಿ, ನೀರು ಯಾವಾಗ ಭೂಮಿ ಮೇಲೆ ನಿಲ್ಲುತ್ತೆ, ಒಂದು ಏರಿಯಾನ ಕವರ್ ಮಾಡಿರುತ್ತೆ, ಬಟ್ ಅದ್ರ ಮೇಲೆ ಒಂದು ಹೈಟ್, ಈ ಸ್ಕ್ರೀನಿಂದ ಹೊರಗಡೆ ಬಂದು ಒಂದು ಹೈಟ್ ಆಗಿರುತ್ತೆ. ಹೌದಾ? ಸೊ ನಮಗೆ ಬೇಕಾಗಿರುವಂಥದ್ದು ಹೈಟ್ ಎಷ್ಟಿದೆ ಇಲ್ಲಿ, ಅದಕ್ಕೆ H' ಅಂತ ಕರೀರಿ. ಅದು ಎಷ್ಟಿದೆ ಅಂದರೆ 8 ಸೆಂಟಿಮೀಟರ್ ಇದೆ. ಅಂದರೆ ಇದು ಎಷ್ಟು ಏರಿಯಾನ ಇರಿಗೇಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ ಅವರು. ಹೌದಾ? ಸೊ ಇಲ್ಲೇನು ವಾಲ್ಯೂಮ್ ಆಫ್ ವಾಟರ್ ಇದೆಯಲ್ಲ, ಅರ್ಧ ಗಂಟೆಯಲ್ಲಿ ಎಷ್ಟು ಮುಂದಕ್ಕೆ ಹೋಗಿರುತ್ತೆ, ಎಷ್ಟು ವಾಲ್ಯೂಮ್ ಹೋಗಿರುತ್ತೆ, ಅದೇ ವಾಲ್ಯೂಮ್ ಇಲ್ಲಿ ಬಂದು ನಿಲ್ಲಬೇಕು, ಅದೇ ಸೇಮ್ ನಿಲ್ಲುತ್ತೆ. ಅದಕ್ಕೋಸ್ಕರ ಇಲ್ಲಿ ಅರ್ಧ ಗಂಟೆಯಲ್ಲಿ ಫ್ಲೋ ಆಗಿರುವಂಥ ವಾಲ್ಯೂಮ್ = ಇಲ್ಲಿರುವಂಥ ವಾಲ್ಯೂಮ್, ಎರಡೂ ಒಂದೇ ಆಗಬೇಕು. ಮತ್ತು ಇದು ಮೀಟರಲ್ಲಿದೆ, ಇದು ಮೀಟರಲ್ಲಿದೆ. ಹಾಫ್ ಆನ್ ಅವರಲ್ಲಿ ಎಷ್ಟು ಹೋಗುತ್ತೆ ಹೇಳಿ ನೋಡೋಣ. ಹಾಫ್ ಆನ್ ಅವರಲ್ಲಿ ಹೋಗುವಂಥ ಲೆಂತ್ ಇದೆಯಲ್ಲ, ಎಷ್ಟು ಹೋಗುತ್ತೆ? ಇದು 5 ಕಿಲೋಮೀಟ್ರ್ ಹೋಗುತ್ತೆ. ಸೊ 5 ಕಿಲೋಮೀಟ್ರ್ ಅಂದರೆ ಏನಾಗುತ್ತೆ? ಇದು 5000 ಮೀಟರ್ ಆಗುತ್ತೆ ಇದು. ಹೌದಾ? ಅದು ಕೂಡ ಗೊತ್ತಿರಲಿ. 1 ಅವರಲ್ಲಿ 10 ಕಿಲೋಮೀಟರ್ ಅಂದರೆ ಹಾಫ್ ಆನ್ ಅವರಲ್ಲಿ 5 ಕಿಲೋಮೀಟರ್, ಅದೇ 5000 ಮೀಟರ್ ಆಗುತ್ತೆ. ಮತ್ತು ಆಮೇಲೆ ಇದು ಹೈಟ್ ಇದೆಯಲ್ಲ, 8 ಸೆಂಟಿಮೀಟರ್ ಇದೆ. 8 ಸೆಂಟಿಮೀಟರ್ ಇದ್ದದನ್ನು 8/100 ಮೀಟರ್ ಅಂತ ಮಾಡ್ಕೊಳ್ಳಿ. ಹೌದಾ? ಇನ್ನೇನು ಲಾಜಿಕ್ ತುಂಬ ಈಸಿ ಇದೆ. ವಾಲ್ಯೂಮ್ ಆಫ್ ವಾಟರ್ ಫ್ಲೋನ್ ಇನ್ ಹಾಫ್ ಆನ್ ಅವರ್ 1/2 hour ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಇನ್ ಇರಿಗೇಷನ್ ಲ್ಯಾಂಡಲ್ಲಿ ಎಷ್ಟು ವಾಲ್ಯೂಮ್ ಇರುತ್ತೆ. ಸೊ ಅದು ಸೇಮ್, ಇದು ಹಾಫ್ ಆನ್ ಅವರಲ್ಲಿ ಫ್ಲೋ ಆಗಿರೋದು ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ವಾಲ್ಯೂಮ್ ಆಫ್ ವಾಟರ್ ಫ್ಲೋನ್ ಇನ್ ಹಾಫ್ ಆನ್ ಅವರ್ ಅಂದರೆ ಏನಾಗುತ್ತೆ? ಫಾರ್ಮುಲಾ LBH ಆಗುತ್ತೆ. ಆಮೇಲೆ ವಾಲ್ಯೂಮ್ ಆಫ್ ವಾಟರ್ ಇನ್ ಇರಿಗೇಷನ್ ಲ್ಯಾಂಡ್ ಅಂದರೆ ಇದು ಕೂಡ ಸೇಮ್. ಏನದು? ಬೇಸ್ ಏರಿಯಾ ಅಂದರೆ LB. ಸೊ ಬೇಸ್ ಏರಿಯಾ ಆರ್ ಏರಿಯಾ ಇರಿಗೇಟೆಡ್. ಎಷ್ಟು ಏರಿಯಾ ಇರಿಗೇಟ್ ಆಗಿದೆ? ಏರಿಯಾ ಇರಿಗೇಟೆಡ್ ಇದೇ LB ಇದ್ದಂಗೆ. ಏರಿಯಾ ಇರಿಗೇಟೆಡ್ ಅಂದರೆ LB ಇದ್ದ ಹಾಗೇನೆ ಇದು. ಇಲ್ಲಿ LB ಬರೆದಿದ್ದೀನಿ, ಅದಕ್ಕೆ ಇಲ್ಲಿ LB ಬರೀತಾ ಇಲ್ಲ. ಏರಿಯಾ ಇರಿಗೇಟೆಡ್ ಇಂಟು ಹೈಟ್ ಅಂದರೆ ಏನು? H'.
ಇಲ್ಲೇನು ಬರೆದಿದ್ದೀನಿ ಏರಿಯಾ ಇರಿಗೇಟೆಡ್ ಅಂತ, ಬೇಸಿಕಲಿ ಎಲ್ ಬಿ ಇದ್ದಂಗೆ ಇದೇ ಬೇಸ್ ಏರಿಯಾ, ಇಷ್ಟು ಏರಿಯಾ ಇರಿಗೇಟ್ ಆಗಿದೆ ಅಂಥೇಳಿ ಅರ್ಥ. ಓಕೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದು. ಆಲ್ ರೈಟ್. ಸೊ ಎಲ್ ಅಂದರೆ ಎಷ್ಟಿದೆ? ಇದು 5000 ಇದೆ, ಇಲ್ಲಿ ಬರೆದಿರೋ ಪ್ರಕಾರ 5000 ಬರೀತೀನಿ. ಇಂಟು ಬ್ರೆಡ್ತ್ ಎಷ್ಟಿದೆ ನೋಡಿ, ಬ್ರೆಡ್ತ್ ಎಷ್ಟಿದೆ? ಇದು 6 ಮೀಟರ್ ಇದೆ, ಹೌದಾ? ಇಂಟು ಹೈಟ್ ಎಷ್ಟಿದೆ? ಇದು 1.5 ಇದೆ. ಈಸ್ ಈಕ್ವಲ್ ಟು ಏನಂತ ಬರೀತೀನಿ ನಾನು? ಏರಿಯಾ ಇರಿಗೇಟೆಡ್ ಇಂಟು ಎಚ್ ಡ್ಯಾಶ್ ಅಂದರೆ ಎಷ್ಟಿದೆ? ಇದು 8/100 ಅಂತ ಇದೆ. ಸೊ ಅದನ್ನೇ ಆ್ಯಸ್ ಯೂಶ್ವಲ್ ಆಗಿ 8/100 ಅಂತ ಬರೀತೀನಿ. ಆಮೇಲೆ ಎಲ್ಲ ಆ ಕಡೆ ಶಿಫ್ಟ್ ಮಾಡಾದಮೇಲೆ ಏರಿಯಾ ಇರಿಗೇಟೆಡ್ ಅಲ್ಲೇ ಇಡ್ತೀನಿ ನಾನು. ಏರಿಯಾ ಇರಿಗೇಟೆಡ್ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಲೆಂತ್ ಇಂಟು ಬ್ರೆಡ್ತ್ ಇದ್ದಂಗೆ ಅದು. ಇದನ್ನು 8/100 ಈ ಕಡೆ ತೊಗೊಂಡು ಹೋದರೆ 100/8 ಆಗುತ್ತೆ. ಸೊ ಎಲ್ಲ ಮಾಡಿದಾಗ ಏನಾಗುತ್ತೆ? ಇದು 5000 ಬಂತು, ಇಂಟು 6 ಇದೆ, ಇಂಟು 1.5 ಇದೆ, ಹೌದಾ? ಇಂಟು ಇದೇನಾಗುತ್ತೆ? 100/8 ಆಗುತ್ತೆ, ಹೌದಾ? ಆಲ್ ರೈಟ್. ಸೊ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. 8ಇಂದ ಇದನ್ನು ನೀವು ಕ್ಯಾನ್ಸಲ್ ಮಾಡಿದ್ರೆ ಮಾಡಿ, ಅಥವಾ ಇದನ್ನು 2 4s 2 3s ಅಂತ ಕೂಡ ನೀವು ಮಾಡ್ಕೊಳ್ಬೋದು, ಹೌದಾ? ಸೊ 2 4s ಅಂತ ಮಾಡಿ, ನೆಕ್ಸ್ಟ್ 2 3s ಅಂತ ಮಾಡಿ. ಇದನ್ನು ಮಾಡಾದಮೇಲೆ ಇಲ್ಲಿ ನೋಡಿ, 5000 ಇಂಟು 3 ಅಂದರೆ ಏನಾಗುತ್ತಿದ್ದು? 5 3s 15 ಆಯಿತು. ಆಮೇಲೆ ಮುಂದ್ಗಡೆ 1 2 3 zeros ಇದೆ. ಆಮೇಲೆ ಇಂಟು 1.5 ಇದೆ. ಅಥವಾ ಇದನ್ನು 3 ಅಂತೂ ಏನು ಬರ್ಕೋ ಅವಶ್ಯಕತೆ ಇಲ್ಲ, ಇಲ್ಲಿ 15,000 ಅಂತೂ ಆಯಿತು. 1.5 ಇಂಟು 100 ಅಂದರೆ ಏನಾಗುತ್ತಿದ್ದು? 150 ಆಗುತ್ತೆ. ಒಂದು ಪ್ಲೇಸ್ ಮುಂದ್ಗಡೆ ಹೋಯಿತು, ಇನ್ನೊಂದು ಪ್ಲೇಸ್ ಮುಂದ್ಗಡೆ ಹೋಯಿತು. 150 / 4 ಅಂತ ಇರಲಿ ಇದು. ಅದೇ ಕ್ಯಾಲ್ಕುಲೇಷನ್ನ ಇನ್ನೊಮ್ಮೆ ಒಬ್ಸರ್ವ್ ಮಾಡ್ಕೊಳ್ಳಿ. 5000 ಇಂಟು 3 ಅಂದರೆ 15,000, 1.5 ಇಂಟು 100 ಅಂದರೆ 150 ಆಯಿತು, / 4 ಇದೆ, ಹೌದಾ? ಸೊ ಹ್ಯಾಕೆ ಹಿಂಗೆ ಮಾಡ್ಕೊಂಡೆ ಅಂದರೆ 15 ಇಂಟು 15 ಅಂದರೆ ಏನಾಗುತ್ತೆ? ಇದು 225 ಈಸಿಯಾಗಿ ಬರುತ್ತೆ. ಆಮೇಲೆ ಇಲ್ಲೇ 3 0, ಆಮೇಲೆ ಇಲ್ಲೂ 3 ಇಲ್ಲೊಂದು 0. ಸೊ ಎಲ್ಲ ಸೇರಿಕೊಂಡು 1 2 3 4 0 ಆಯಿತು. / 4 ಮಾಡಿ. 4 1s 4 5s 20, 2 is the carry, 4 6 24, 1 is the carry, 4 2s 8, 2 is the carry, 4 5s 20, ಆಮೇಲೆ ಮತ್ತೆ 2 0 ಇದೆ. ಸೊ ಅದಕ್ಕೋಸ್ಕರ ಏನಾಯ್ತಿದು? 562500 ಮೀಟರ್ ಸ್ಕ್ವೇರ್. ಸೊ ಎಷ್ಟಾಯ್ತಿದು? 5,62,500 ಮೀಟರ್ ಸ್ಕ್ವೇರ್ ಈಸ್ ಏರಿಯಾ ಇರಿಗೇಟೆಡ್. ಇಷ್ಟು ಏರಿಯಾ ಅನ್ನೋದು ಏನು ಮಾಡುತ್ತೆ? ಇರಿಗೇಟ್ ಮಾಡುತ್ತೆ. ಇದು ಮೀಟರ್ ಸ್ಕ್ವೇರಲ್ಲಿದೆ. ಇದನ್ನು ಕಿಲೋಮೀಟರ್ ಸ್ಕ್ವೇರ್ ಯಾವ ರೀತಿಯಾಗಿ ಮಾಡಬೇಕಂತ ಕೂಡ ಟೆಕ್ನಿಕ್ ಇದೆ. ಬಟ್ ಅವ್ರು ಮೀಟರ್ ಸ್ಕ್ವೇರಲ್ಲಿ ನಾರ್ಮಲಾಗಿ ನಾವು ಮಾಡೋದ್ರಿಂದ SI ಯೂನಿಟಲ್ಲಿ ಮೀಟರ್ ಸ್ಕ್ವೇರಲ್ಲಿ ಇಟ್ಟರೆ ಏನು ಪರವಾಗಿಲ್ಲ. ಆಲ್ ರೈಟ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದು ಸರಿ ಒಬ್ಸರ್ವ್ ಮಾಡಿ ಇದನ್ನು ಏನಿದೆ ಅಂಥೇಳಿ, ನೀವು ಆರಾಮಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದು ಸರಿ ಇಲ್ಲಿ ಟ್ರಿಕ್ ಹೇಳ್ತೀನಿ. ಹಾಫ್ ಆನ್ ಅವರಲ್ಲಿ ಎಷ್ಟು ವಾಟರ್ ಫ್ಲೋ ಆಗಿದೆ ಅಂದರೆ LBH. ಇದು ನೋಡೋಕೆ ಹೆಂಗೆ ಇರುತ್ತೆ? ಇದು ಕ್ಯೂಬಾಯ್ಡ್ ಥರ ಇರುತ್ತೆ ತಾನೇ. ಒಂದು ಬ್ರೆಡ್ತ್ ಇದೆ, ಹೋಗೋದಕ್ಕೆ ಒಂದು ಲೆಂತ್ ಇದೆ, ಮತ್ತೊಂದು ಡೆಪ್ತ್ ಇರುತ್ತೆ ಇದು, ಹೌದಾ? ಸೊ ಡೆಪ್ತ್ ಇರುತ್ತೆ ಅಂದರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಲೆಂತ್ ಇಂಟು ಈ ರೀತಿ ಹೋಗಿರೋದು ಲೆಂತ್, ಆಮೇಲೆ ಇರೋದು ಬ್ರೆಡ್ತ್, ಆಮೇಲೆ ಇಲ್ಲಿ ಒಳಗಡೆ ಇರುವಂಥದ್ದು ಹೈಟ್. ಆಲ್ ರೈಟ್. ಸೊ ಅದೇ ಹೋಗಿ ಇರಿಗೇಟ್ ಮಾಡೋದ್ರಿಂದ ಬೇಸ್ ಏರಿಯಾ ಇಂಟು ಹೈಟ್ ಮಾಡಿದ್ರೆ ನಮಗೆ ಏರಿಯಾ ಇರಿಗೇಟೆಡ್ ಬರುತ್ತೆ. ಈ ರೀತಿಯ ಕ್ಯಾಲ್ಕುಲೇಷನ್ನ ಮಾಡಬೇಕು. ಆಲ್ ರೈಟ್. ನಾನು ತುಂಬ ಇದನ್ನು ಒಂದು ಸ್ವಲ್ಪ ಎಳೆದೆ ಅನಿಸುತ್ತೆ, ಲೆಂದಿ ಮಾಡಿದೆ ಅನಿಸುತ್ತೆ. ಬಟ್ ದಿಸ್ ವಾಸ್ ನೀಡೆಡ್. ಈ ಲಾಜಿಕ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಲೆಂದಿ ಮಾಡಿದ್ದೀನಿ. ಆಲ್ ರೈಟ್ ದೆನ್. ಸೊ ಎಲ್ಲ ಕ್ವಶನ್ಸ್ಗಳು ಮುಗೀತು. 4 ಕ್ವಶನ್ಸ್ ಮಾತ್ರ ಇರುತ್ತೆ. ಸೊ ನೀವೇನು ಮಾಡಿ, ಎಲ್ಲ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಸೆಟ್ 4 ಕೂಡ ತೊಗೊಂಡು ಬರ್ತೀನಿ. ನಾನು ಇದೇ ರೀತಿಯಾಗಿ 4 ಮಾರ್ಕ್ಗಳು ಇನ್ನೂ ಕ್ವಶನ್ಸನ್ನು ಮಾಡ್ತಾ ಇರ್ತೀನಿ. ಮತ್ತು ಪಾಸಿಂಗ್ ಪ್ಯಾಕೇಜ್ ಕೂಡ ನಡೀತಾ ಇದೆ. ಸೊ ಎಲ್ಲ ವೀಡಿಯೋಗಳನ್ನು ಯಾವಾಗ ರಿಲೀಸ್ ಆಗುತ್ತೆ ಪಟ್ ಅಂತ ನೋಡಿ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಆಲ್ ರೈಟ್ ದೆನ್. ಬಿ ಹ್ಯಾಪಿ, ಕೀಪ್ ಪ್ರಾಕ್ಟೀಸಿಂಗ್. ಖುಷಿಯಾಗಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ನನಗಂತೂ ಡೆಫಿನೆಟಾಗಿ ನೀವೇನಾದರೂ ಈ ವಿಡಿಯೋಸ್ ಏನಿದೆ ಇದನ್ನು ಫಾಲೋ ಮಾಡಿದ್ದೇ ಆದಲ್ಲಿ ನಾನು ಹೇಳ್ತೀನಿ, ಯಾರು ಕಾನ್ಫಿಡೆನ್ಸ್ ಇಲ್ಲ, ನಾನು ಫೇಲ್ ಆಗ್ತೀನಿ ಅನ್ನೋರು ಅಂತಿದ್ದೀರಾ, ಅವರು 40 to 50 100% ತೊಗೋತೀರ, ನಾನು ಗ್ಯಾರಂಟಿ. ಪಾಸಿಂಗ್ ಪ್ಯಾಕೇಜನ್ನು ನೋಡಿ ನೀವು. ಈ ಪಾಸಿಂಗ್ ಪ್ಯಾಕೇಜನ್ನು ನೀವು ನೋಡಿದ್ದೇ ಆದಲ್ಲಿ 40 to 50 ಡೆಫಿನೆಟಾಗಿ ತೊಗೊಳ್ತೀರಾ. ಆಮೇಲೆ ಈ 4 ಮಾರ್ಕ್ ಕ್ವಶನ್ 3 ಮಾರ್ಕ್ ಕ್ವಶನ್ಸ್ ಏನು ಫಾಲೋ ಮಾಡ್ತಿರಲ್ಲ, ನೀವು ನೀಟಾಗಿ ಫಾಲೋ ಮಾಡಿ, ನನ್ನ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದರೆ 80 out of 80 ಬರೋದು ಗ್ಯಾರಂಟಿ ನಿಮಗೆ. ಆಲ್ ರೈಟ್ ದೆನ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.